ಓಕೆ, ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಇವು ಕಾಣಿಸ್ತಾ ಇದೆಯಾ? ಮಂಗಳಾಚರಣೆ ಕಾಣಿಸ್ತಾ ಇದೆಯಾ? ಹಾ ಪ್ರಭು, ಕಾಣಿಸ್ತಾ ಇದೆ ಪ್ರಭು. ಓಕೆ, ಎಲ್ಲಾರನ್ನು ಮ್ಯೂಟ್ ಮಾಡಿರ್ತೀನಿ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಅಧಿವೇಶನಕ್ಕೆ. ಸೊ ಮೊದಲು ಮಂಗಳಾಚರಣದ ಮುಖಾಂತರ ಭಾಗವತವನ್ನ ಅರ್ಥ ಮಾಡ್ಕೊಬೇಕಾಗ್ತದೆ. ಸೊ ನನ್ನೊಟ್ಟಿಗೆ ಎಲ್ಲರೂ ಎರಡು ಕೈಗಳನ್ನ ಜೋಡಿಸ್ಕೊಂಡು ಒಂದು ಮಂಗಳಾಚರಣ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂಶ್ಚ. ಓಂ ನಮೋ ಭಗವತೆ ವಾಸುದೇವಾಯ. ಜನ್ಮಾದಸ್ಯ ಯತೋನ್ಮಯಾದಿತರಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃಣಾಂ ಯತ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮ ಪ್ರೋಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ. ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್-ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರಃ. ಸಾಧ್ಯ ಹೃದಯವರುಧ್ಯತೆತ್ರ ಕೃತಿಭಿಃ ಶುಶ್ರುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಶುಕಮುಖಾದಮೃತದ್ರವ ಸಂಯುತಂ. ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ವಾಸುದೇವ ಪರವೇದ ವಾಸುದೇವ ಪರಾಮಕ ವಾಸುದೇವ ಪರಯೋಗ ವಾಸುದೇವ ಪರಾಕ್ರಿಯಃ. ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾಗತಿ. ಸ ವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ದೋಕ್ಷಜೆ. ಅಹೈತುಕೀಯ ಪ್ರತೀಯತ ಯಯಾತ್ಮಾಸು ಪ್ರಸೀದತಿ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತಃ. ಜನಯತಿ ಯಸು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ವದಂತಿ
ತತ್ವವಿದಸ್ತತ್ವಂ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ಯತೆ ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಕಥಾರುಚಿ ಶಾನ್ಮಹತ್ಸೇವಯಾ ವಿಪ್ರ ಪುಣ್ಯತೀರ್ಥಾನಿ ಸೇವನಾತ್ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದಯಂತಸ್ತಭದ್ರಾಣಿ ವಿದುನೋತಿ ಸುಹೃತ್ಸುತಾಂ ಏತೆ ಚಾಂ ಸಕಲಾ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿವ್ಯಾಕುಲಂ ಲೋಕಂ ರೂಢಯಂತಿ ಯುಗೆ ಯುಗೆ ಪ್ರಯಾಣಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೆ ಜನಃ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಪ್ರದ್ಯುತಃ ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಷು ವಾ ತತ್ರ ತಿಷ್ಠಾಮಿ ನಾರದ ಯತ್ರ ಗಾಯಂತಿ ಮದ್ಭಕ್ತಃ ನಾರಾಯಣ ಪರಃ ಸರ್ವೇ ನ ಕುತಶ್ಚನ ಬಿಭ್ಯತೆ ಸ್ವರ್ಗಾಪವರ್ಗೇಶ್ವ ಅಪಿ ತುಲ್ಯಾರ್ಥದರ್ಶಿನಃ ತಿತಿಕ್ಷ ಕಾರುಣಿಕ ತಿತಿಕ್ಷವಾ ಕಾರುಣಿಕ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಾಶಾಂತ ಸಾಧವಾ ಸಾಧುಭೂಷಣಃ ಅನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನಂ ರಕ್ಷಿಷ್ಯತೀತಿ ವಿಶ್ವಾಸೋ ಗೋಪ್ತೃತ್ವೇ ವರಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಸದ್ವಿದಾ ಶರಣಾಗತಿ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಪತಿ ಜಯ ಪತಾಕ ಸ್ವಾಮಿನಿತಿ ರಾಮಿನೆ ನಮಾಚಾರ್ಯ ಪಾದಾಯ ನಿತ್ಯ ಕೃಪಪದಾಯ ಗೌರಗತದಾಮದಾಯ ನಗರ ಗ್ರಾಮತ್ತರಣೆ ಮುಖಂ ಕರೋತಿ ವಾಚಾಲಂ ಭಂಗಂ ಲಂಘಾಯತೆ ಗಿರಿಂ ಯತ್ ಕೃಪಾದಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದಂ ಮಾಧವಂ ಶ್ರೀ ಚೈತನ್ಯಂ ಓಕೆ ಹರೇ ಕೃಷ್ಣ. ತುಂಬಾ ದಿವಸದ ನಂತರ ಭೇಟಿ ಮಾಡ್ತಿದ್ವಿ. ಇವತ್ತು 3ನೇ ಅಧ್ಯಾಯದ ಪ್ರಾರಂಭ. ಪ್ಯೂರ್ ಡಿವೋಷನಲ್ ಸರ್ವಿಸ್, ಶುದ್ಧವಾದ ಭಕ್ತಿ ಸೇವೆ, ದ ಚೇಂಜ್ ಇನ್ ಹಾರ್ಟ್, ಹೃದಯದಲ್ಲಿ ಪರಿವರ್ತನೆ. ನೋಡೋಣ ನಮ್ಮ ಹೃದಯದಲ್ಲಿ ಹೆಂಗೆಲ್ಲ ಪರಿವರ್ತನೆ ಆಗುತ್ತೆ ಈ ಒಂದು ಅಧ್ಯಾಯವನ್ನು ಪಾರಾಯಣ ಮಾಡಿದಾಗ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈ ವಿನಮ್ರ ಭಾವದಿಂದ ಆದಷ್ಟು ಶ್ರದ್ಧೆಯಿಂದ ವಹಿಸಿದ್ರೆ ಖಂಡಿತ ಸಾಧ್ಯ. ಸೊ ನಾವು ಯಾವ ರೀತಿ ಪ್ರತಿಕ್ರಿಯೆ, ಯಾವ ರೀತಿ ನಾವು ಶರಣಾಗತಿ ಆಗ್ತೀವಿ, ಯಾವ ರೀತಿ ಸ್ಪಂದಿಸ್ತೀವಿ, ಭಗವಂತನ ಜ್ಞಾನ ಎಲ್ಲವೂ ಅದೇ ರೀತಿ ನಮಗೆ ಸ್ಪಂದಿಸುತ್ತೆ. ಆದಷ್ಟು ಎಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ಶ್ರದ್ಧೆಯಿಂದ ಕುಂತ್ಕೊಂಡು ಕೇಳಿಸ್ಕೊಳ್ಳಕ್ಕೆ ಪ್ರಯತ್ನ. ಶ್ರೀ ಶುಕ ಉವಾಚ ಏವಂ ಏತಾನಿಗಾದಿತಂ ಪೃಷ್ಟಾವಾನ್ ಯದ್ ಭಾವಾನ್ ಮಮ ನೃಣಂ ಯನ್ ಮೃಯಮಾನಾನಾಂ ಮನುಷ್ಯೇಷು ಮನೀಷಿಣಾಂ. Sri Sukadeva Goswami said, Maharaj Parikshit, as you have inquired from me as to the duty of the intelligent man who is on the threshold of death, so I have answered you. ಇದುವರೆಗೂ ನೀನೇನ್ ಪ್ರಶ್ನೆ ಕೇಳಿದ್ದೆ, ಸಾಯುವ ಸಮಯದಲ್ಲಿ ಬುದ್ಧಿವಂತನಾದವನು ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ನೀನು ಕೇಳಿದ್ದೆ. ಅದಕ್ಕೆ ನಾನು ಇಷ್ಟೊತ್ತು 2ನೇ ಅಧ್ಯಾಯದ ಒಂದು ಉತ್ತರವಾಗಿ ಹೇಳಿದ್ದೀನಿ, ಪೂರ್ತಿಯಾಗಿ ವಿಶ್ಲೇಷವಾಗಿ ಅದನ್ನ ತಿಳಿಸಿದ್ದೀನಿ. ಇಲ್ಲಿ ಪರ್ಪೋರ್ಟಲ್ಲಿ ಈಶ್ವರ ಪ್ರಭುಪಾದ ತಿಳಿಸ್ತಿದ್ದಾರೆ, in human society all over the world there are millions and billions of men and women, and almost all of them are less intelligent because they have very little knowledge of spirit soul. ಈ ಒಂದು ಜಗತ್ತಲ್ಲಿ ಹಲವಾರು ಮಾನವರಲ್ಲಿ ಹೆಣ್ಣು ಗಂಡು ಈ ರೀತಿ ಹಲವಾರು ಜನರು, ಲಕ್ಷಾಂತರ ಕೋಟ್ಯಾಂತರ ಜನರು ಇದ್ದಾರೆ. ಆದ್ರೆ ಎಲ್ಲರೂ ಅಜ್ಞಾನಿಗಳು, ಯಾರಿಗೂ ಪರಿಪೂರ್ಣವಾದ ಜ್ಞಾನ ಇಲ್ಲ. ಏನ್ ಜ್ಞಾನ ಅದು?
ನಾನು ಆತ್ಮ ಅನ್ನೋ ಜ್ಞಾನನೇ ಇಲ್ಲದೆ ಜೀವಿಸ್ತಾ ಇದ್ದಾರೆ, ಪ್ರಾಣಿಗಳ ಜೀವನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಹ್ಯಾವ್ ಎ ರಾಂಗ್ ಕಾನ್ಸೆಪ್ಷನ್ ಆಫ್ ಲೈಫ್, ಫಾರ್ ದೇ ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ಗ್ರಾಸ್ ಅಂಡ್ ಸಟಲ್ ಮೆಟೀರಿಯಲ್ ಬಾಡೀಸ್. ಯಾಕೆ ಅಂದ್ರೆ ಅವರು ಈ ಒಂದು ದೇಹದೊಂದಿಗೆ, ಈ ಒಂದು ಸ್ಥೂಲ ಮತ್ತೆ ಸೂಕ್ಷ್ಮ ದೇಹದೊಂದಿಗೆ ಅವರನ್ನ ಅವರು ಗುರುತಿಸ್ಕೊಳ್ತಿದ್ದಾರೆ, ವಿಚ್ ದೇ ಆರ್ ನಾಟ್ ಇನ್ ಫ್ಯಾಕ್ಟ್. ಅದರ ಸತ್ಯಾಂಶದಲ್ಲಿ ಆ ದೇಹವಲ್ಲ. They may be situated in different high and low positions in the estimation of human society, but one should know definitely that unless one inquires about his own self beyond the body and the mind, all his activities in the human life are totally failure. ಎಲ್ಲಿವರೆಗೂ ಆತ್ಮಜ್ಞಾನದ ಒಂದು ಅರಿವಿಕೆ ಇರಲ್ಲ, ಅಲ್ಲಿವರೆಗೂ ನಮ್ಮ ಜೀವನ ವ್ಯರ್ಥವಾಗಿರುತ್ತೆ, ಯಾವುದೇ ಒಂದು ಪ್ರಯೋಜನದಾಗಿರಲ್ಲ. ಯಾಕಂದ್ರೆ ಅದು ಪ್ರಾಣಿಗಳ ಜೀವನವಾಗಿರುತ್ತೆ. ಆಹಾರ ನಿದ್ರೆ ಭಯಮೈಥುನಂಶ ಸಮಾನೇತ ಪಶುಬೀರ್ ನರ ಅಂತ. Therefore, out of thousands and men, one may inquire about his self, spirit self, and thus consult the revealed scriptures like Vedanta Sutra, Bhagavad Gita, and Srimad-Bhagavatam. ಆದ ಕಾರಣ ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಯಾರೋ ಒಬ್ರು ಈ ಆತ್ಮಜ್ಞಾನವನ್ನು ಪಡೆಯಕ್ಕೆ ಬರ್ತಾರೆ. ಆ ರೀತಿ ಆತ್ಮಜ್ಞಾನವನ್ನು ಪಡಿಬೇಕು ಅಂತ ಇಚ್ಛಿಸುವಂತವರು ಈ ಒಂದು ವೇದಾಂತ ಸೂತ್ರ, ಭಗವದ್ಗೀತಾ, ಭಾಗವತಂನ ಪಾರಾಯಣ ಮಾಡೋದಕ್ಕೆ, ಕೇಳಿಸ್ಕೊಳ್ಳೋದಕ್ಕೆ, ಅದನ್ನ ಜೀವನದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಶ್ರದ್ಧೆಯಿಂದ ಅವ್ರ ಜೀವನದಲ್ಲಿ ತಿಳ್ಕೊಳ್ತಾರೆ. But in spirit of reading and hearing such scriptures, unless one is in touch with a realized spiritual master, he cannot actually realize the real nature of self, etc. ಇಂಥ ಪಾಯಿಂಟ್ಸ್ ಎಲ್ಲ ಇದ್ದಾಗ ಆದಷ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಇದೇನಾಗುತ್ತೆ ಅಂದ್ರೆ ನಮಗೆ ಮನನ ಆಗ್ತಾ ಇರುತ್ತೆ. ಇಂಥ ಪಾಯಿಂಟ್ಗಳನ್ನ ಆದಷ್ಟು ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಪ್ರಭುಪಾದರು ನೋಡಿ, ಇಂಥ ಜ್ಞಾನವನ್ನ ಕೇಳಿಸ್ಕೊಳ್ಳೋದು ಮತ್ತೆ ಓದೋದು ಮಾಡಿದ್ರೂ ಸರಿನೇ, ಅನ್ಲೆಸ್ ಒನ್ ಈಸ್ ಇನ್ ಟಚ್ ವಿತ್ ಎ ರಿಯಲೈಸ್ಡ್ ಸ್ಪಿರಿಚುವಲ್ ಮಾಸ್ಟರ್, ಆಧ್ಯಾತ್ಮಿಕ ಗುರುಗಳ ಒಂದು ಸಂಪರ್ಕದಲ್ಲಿ ಇಲ್ಲ ಅಂದರೆ he cannot actually realize the real nature of self. ಅಲ್ಲಿವರೆಗೂ ಆತನಿಗೆ ಆತ್ಮಜ್ಞಾನದ ಒಂದು ಅರಿವಿಕೆ ಅನ್ನೋದು ಮೂಡೋದಿಲ್ಲ. ಅದಕ್ಕೆ ಕೃಷ್ಣ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಕ್ಷಾಯಂತಿದೆ ಜ್ಞಾನಂ ಜ್ಞಾನಿನ ತತ್ವ ದರ್ಶಿನಃ. ತತ್ವದರ್ಶಿಗಳನ್ನ ಸೇವೆ ಮಾಡಿ ಅವರಿಂದ ಜ್ಞಾನವನ್ನು ಪಡಿಬೇಕು ಹೊರತುಪಡಿಸಿ ಇಲ್ಲ ನಾನು ಓದ್ಕೊಂತೀನಿ ಕೇಳಿಸ್ಕೊಂತೀನಿ ಖಂಡಿತ ಸಾಧ್ಯ ಇಲ್ಲ. ಗುರುಗಳ ಸೇವೆ ಇಲ್ಲದೆ ನಮಗೆ ಈ ಒಂದು ಜ್ಞಾನದ ಅರಿವು ಅನ್ನೋದು ಮೂಡೋದಿಲ್ಲ, ಸಾಕ್ಷಾತ್ಕಾರಗಳಾಗಲ್ಲ. Okay, and out of thousands and hundreds of thousands of men, someone may know what Lord Krishna is in fact. ಸೊ ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಯಾರೋ ಒಬ್ಬರಿಗೆ ಕೃಷ್ಣನ ಬಗ್ಗೆ ಅರಿವಿಕೆ ಅನ್ನೋದು ಮೂಡುತ್ತೆ. ಇನ್ ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ it is said that Lord Krishna out of his causeless mercy prepared the Vedic literatures in the incarnation of Vyasadeva for reading by the intelligent class of men in a human society which is almost totally forgetful of the genuine relation with Krishna. ಇದನ್ನ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯಲ್ಲಿ ಹೇಳಲಾಗಿದೆ. ಯಾವ ರೀತಿ ಈ ಒಂದು ಭಗವಂತನೇ ತಾನು ವ್ಯಾಸದೇವರಾಗಿ ಅವತಾರವನ್ನು ತಾಳಿ ನಮಗೆ ಈ ಒಂದು ಜ್ಞಾನವನ್ನು ಕೊಡ್ತಿದ್ದಾರೆ. ಯಾರಿಗೆ? ಬುದ್ಧಿವಂತರಿಗೆ, ನಾಟ್ ಟು ಲೆಸ್ ಇಂಟೆಲಿಜೆಂಟ್. ಅಜ್ಞಾನಿಗಳೆಲ್ಲ ಹೇಳಿದ್ರು ಕೇಳಲ್ಲ. ನಾವ್ ಎಷ್ಟು ಜನರು ನೋಡಿದ್ದೀವಿ ಅಲ್ವಾ? ಉದಾಹರಣೆಗೆ 18ನೇ ಅಧ್ಯಾಯ ತಗೊಂಡಾಗ್ಲೂ ನೋಡ್ಬೋದು, ಎಷ್ಟು ಜನ ಸೇರ್ತಾರೆ, ಸಾವಿರಾರು ಜನ. ಇದುವರೆಗೂ ಒಂದು ಸರಿ ನನ್ನ ಸೆಷನ್ ಮಾಡುವಾಗ ಒಂದ್ 2-3 ಸಾವಿರ ಜನ ಸೇರಿರ್ತಾರೆ. ಅಟೆಂಡ್ ಆಗೋದು ಎಷ್ಟು ಜನ? 400-500 ಜನ ಅಟೆಂಡ್ ಆಗ್ತಾರೆ. ನಂತರ ನಿಂತ್ಕೊಳ್ಳೋದು ಎಷ್ಟು ಜನ? 200 ಜನ ನಿಂತ್ಕೊಳ್ತಾರೆ. ನಂತರ ಕೃಷ್ಣ ಸೇವಕು ಸಾಧಕು ನಾವೇ ಆಗಿರ್ಲಿ, ಎಷ್ಟು ಜನರು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸಾಕು ಅಯ್ಯೋ ಎಷ್ಟು ಅಂತ ಮಾಡೋಣ, ಸಾಕು ಅಂತ ಇರ್ತೀವಿ ಅಲ್ವಾ? ಎಲ್ಲಿ ದೀಕ್ಷೆವರೆಗೂ ಹೋಗೋದು ದೊಡ್ಡ ಸಾಧನೆ ಆಗೋಗುತ್ತೆ. ಅಲ್ಲೇ ಆಕ್ಚುಲಿ ದೀಕ್ಷೆ ಪಡೆದ ನಂತರನೇ ಆಧ್ಯಾತ್ಮ ಜೀವನದ ಮೊದಲನೇ ಹೆಜ್ಜೆ. ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭ. ಆದ್ರೆ ಆಧ್ಯಾತ್ಮಿಕ ತಗೊಳ್ಳೋ ಅಷ್ಟೊತ್ತಿಗೆ ನಾವು ಇನ್ನು ಅದರ ಅಭ್ಯಾಸ ಅದು ತಿಳ್ಕೊಳ್ಳೋದಿಕ್ಕೆ ನಮ್ಗೆ ದೊಡ್ಡ ಆಯಾಸ ಆಗೋಗುತ್ತೆ. ಎಷ್ಟೋ ಸಾಧಿಸ್ಬಿಟ್ಟಿದೀವಿ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿರ್ತೀವಿ. ಇನ್ನು ನಮ್ಮ ಮನುಷ್ಯ ಜನ್ಮದ ಪ್ರಾರಂಭನೇ ಆಗಿಲ್ಲ. ಸೊ ದೀಕ್ಷೆ ಪಡೆದ ನಂತರ ಮನುಷ್ಯ ಜನ್ಮದ ಮೊದಲನೇ ಹೆಜ್ಜೆ. ಓಕೆ, even such an intelligent class of men may be forgetful in their relation with the Lord. The whole Bhakti Yoga process is therefore a revival of the lost relationship. ಅಂತ ಬುದ್ಧಿವಂತನು ಸಹ ತನ್ನ ಒಂದು ಸಂಬಂಧವನ್ನು ಭಗವಂತನ ಹತ್ರ ಇರೋದನ್ನ ಮರ್ತೋಗಿರ್ತಾನೆ. ಆದ ಕಾರಣ ಈ ಒಂದು ಕೃಷ್ಣ ಪ್ರಜ್ಞೆ ಅನ್ನೋದು ಏನು ಅಂದ್ರೆ ಪ್ರತಿಯೊಬ್ಬರಿಗೂ
ಪುನರ್ಚೇತನಗೊಳಿಸುವಂಥದ್ದು, ನಮ್ಮ ಮರ್ತೋಗಿರೋದನ್ನ ಪುನರ್ ಜ್ಞಾಪಕ ಮಾಡುವಂಥದ್ದು. ನಾನು ಯಾರು, ನನ್ನ ಸಂಬಂಧ ಏನು ಅನ್ನೋದು ಕಲ್ಪಿಸ. This revival is possible in the human form of life, which is obtained only out of evolutionary cycle of 84 lakh species of life. ಇದು ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಈ ಒಂದು ಮನುಷ್ಯ ಜನ್ಮವು 84 ಲಕ್ಷ ಯೋನಿಗಳ ನಂತರ ಬರುವಂತ ಒಂದು ಜೀವನ. The intelligent glass of human being must take a serious note of this opportunity. ಮನುಷ್ಯನಾಗಿ ಹುಟ್ಟಿದ ಅವನು ನಿಜವಾಗ್ಲೂ ಈ ಒಂದು ಅವಕಾಶವನ್ನು ತುಂಬಾ ಗಂಭೀರವಾಗಿ ತಗೊಳ್ಬೇಕು. ಅದಕ್ಕೆ ನಾನು ಹೇಳ್ತೇನೆ, ಗಂಭೀರವಾಗಿ ವಿಡಿಯೋ ಆನ್ ಮಾಡ್ಕೊಂಡು ಕುಂತ್ಕೊಳ್ಳಿ. ಗಂಭೀರತೆ ಬೆಳೀತದೆ, ಶ್ರದ್ಧೆ ಬೆಳೀತದೆ, ಸೀರಿಯಸ್ನೆಸ್. ಎಲ್ಲರೂ ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕಾದ್ರೂ ನಾನು ಇಲ್ಲಿರ್ತೀನಿ. ವಿಡಿಯೋ ಆಫ್ ಮಾಡ್ಕೊಂಡ್ರೆ ಖಂಡಿತ ಇಲ್ಲಿರಲ್ಲ, ಎಲ್ಲೋ ಇರ್ತೀವಿ. ಏನೋ ಓಡ್ತಾ ಇದೆ, ಟೇಪ್ ರಿಕಾರ್ಡರ್ ಓಡ್ದಂಗೆ ಒಂದು ಇದನ್ನ ಹಾಕ್ಬಿಟ್ಟು ನಾವು ಓಡ್ತಾ ಇರ್ತೇವೆ, ಆ ರೀತಿ ಓಡ್ತಾ ಇದೆ ಅನ್ಸುತ್ತೆ ಹೊರತುಪಡಿಸಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಬದಲಾವಣೆ ಅನ್ನೋದ. ಸೊ ಆ ಗಂಭೀರತೆ ನೋಡಿ, ಪ್ರಭುಪಾದರು ಹೇಳ್ತಿದ್ದಾರೆ, ಆ ಸೀರಿಯಸ್ನೆಸ್ ಅನ್ನೋದನ್ನ ಎಲ್ಲರೂ ಬೆಳೆಸ್ಕೊಳ್ಬೇಕು. ನಾಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಂಟೆಲಿಜೆಂಟ್, ಸೊ ದ ಇಂಪಾರ್ಟೆಂಟ್ ಹ್ಯೂಮನ್ ಲೈಫ್ ಇಸ್ ನಾಟ್ ಆಲ್ವೇಸ್ ಅಂಡರ್ಸ್ಟುಡ್. ಎಲ್ಲರೂ ಬುದ್ಧಿವಂತರಲ್ಲ, ಇವಾಗ ಇಲ್ಲಿರೋರಲ್ಲೂ ಅಷ್ಟೇ ಎಲ್ಲರೂ ಬುದ್ಧಿವಂತರ ಆಗಿರಲ್ಲ. ಆದ ಕಾರಣ ಎಲ್ಲರಿಗೂ ಈ ಒಂದು ಸೀರಿಯಸ್ನೆಸ್ ಏನು ಅನ್ನೋದು ಅರ್ಥ ಅಷ್ಟು ಬೇಗ ಮಾಡ್ಕೊಳಕ್ ಆಗಲ್ಲ. ಸಂದರ್ಭ ತಗೊಳುತ್ತೆ, ಸಮಯ ತಗೊಳುತ್ತೆ. ಅಟ್ಲೀಸ್ಟ್ ಏನೋ ಮಾಡ್ತಿದ್ದೀವಲ್ಲ ಅದೇ ಗ್ರೇಟ್, ಜಪ ಮಾಡ್ತಿದ್ದೀವಲ್ಲ ಅದೇ ಸಂತೋಷ. ಅಲ್ಲಿಂದ ಚಿಕ್ಕದಾಗಿ ನಮ್ಮ ಒಂದು ಆಧ್ಯಾತ್ಮಿಕದ ಪ್ರಗತಿ ಅನ್ನೋದು ಪ್ರಾರಂಭ ಆಗುತ್ತೆ. therefore ಮನೀಷಿನಾಮ್ ಮೀನಿಂಗ್ ಥಾಟ್ಫುಲ್ ಇನ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಹಿಯರ್. ಅದಕ್ಕೆ ಮನೀಷಿನಾಮ್ ಅಂತ ಹೇಳಲಾಗಿದೆ. ಮನುಷ್ಯರಲ್ಲೇ ಬುದ್ಧಿವಂತನಾದವನು ಈ ಒಂದು ಮಾರ್ಗವನ್ನು ಸ್ವೀಕರಿಸ್ತಾನೆ. A Manishinam person like Maharaj Parikshit must therefore take to the lotus feet of the Lord Krishna and fully engage himself in devotional service, hearing, chanting, etc. the holy name and pastimes of the Lord, which are all Hari Kathamrita. ಅದಕ್ಕನ್ನ ಬುದ್ಧಿವಂತರಾದ ಮನುಷ್ಯರು ಅಂದ್ರೆ ಇಲ್ಲಿ ಪರೀಕ್ಷಿತ್ ಮಹಾರಾಜ್ ಅಂತವ್ರು ನೋಡಿ. ಅವರ ಜೀವನ ಹೋಗುತ್ತೀನಿ 7 ದಿವಸದಲ್ಲಿ ಮರಣ ಅನ್ನೋವಾಗ ಗೋಳಾಡ್ಲಿಲ್ಲ. ಅಯ್ಯೋ ನನ್ನ ಆಸ್ತಿ ಹೋಯ್ತು, ಇದು ಹೋಯ್ತು, ಅದು ಹೋಯ್ತು, ಎಲ್ಲ ಬಿಟ್ಟು ಹೋಗ್ತಿದ್ನಿ. ಎಲ್ಲವನ್ನು ನೆಮ್ಮದಿಯಾಗಿ ಬಿಟ್ಟು ಅಲ್ಲಿ ಗಂಗಾ ನದಿ ತೀರದಲ್ಲಿ ಕುಂತು ಇಲ್ಲಿ ಮಹಾನ್ ವ್ಯಕ್ತಿಗಳ ಒಟ್ಟಿಗೆ ಇದ್ದಾನೆ. ಅಲ್ಲಿ ಸುಖದೇವ ಗೋಸ್ವಾಮಿ ಬಂದು ಈ ಒಂದು ಶ್ರೀಮದ್ ಭಾಗವತದ ಒಂದು ಪ್ರವಚನವನ್ನು ನೀಡ್ತಾರೆ. ಸೊ ಆ ರೀತಿ ಬುದ್ಧಿವಂತರು ಅಂದ್ರೆ ಇಂಥ ಬುದ್ಧಿವಂತರಿಗೆ ಒಂದು ಹರಿ ಕಥಾಮೃತದ ಒಂದು ಅನುಭವ. ಜಪ ಮಾಡೋದ್ರಿಂದ, ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಇರ್ತದೆ. This action is especially recommended when one is preparing for death. ಒಬ್ರು ಜೀವನದ ಕೊನೆಯ ಹಂತದಲ್ಲಿ ಸಾವಿಗೆ ಬೇಕಾಗಿರುವ ಏರ್ಪಾಟುಗಳನ್ನ ಮಾಡ್ಬೇಕು ಅಂದ್ರೆ ಇದೇ ಸಾವಿನ ಏರ್ಪಾಟುಗಳಾಗಿರುತ್ತೆ. ಏನ್ ನಂತರ 2 ರಿಂದ 7 ಶ್ಲೋಕಗಳು ಕಂಟಿನ್ಯೂಸ್ ಇದೆ. ಬ್ರಹ್ಮವರ್ಚಸ ಕಾಮಸ್ತೋ ಯಜೇತ ಬ್ರಹ್ಮಣ ಪತಿಂ ಇಂದ್ರಾಮಿಂದ್ರಿಯ ಕಾಮಸ್ತೋ ಪ್ರಜಾಕಾಮ ಪ್ರಜಾಪತಿಂ ದೇವಿಂ ಮಾಯಾಂ ತೋ ಶ್ರೀಕಾಮ ತೇಜಸ್ ಕಾಮೋ ವಿಭಾವಸಂ ವಸೋ ಕಾಮೋ ವಸುನ್ ರುದ್ರಾನ್ ವೀರ್ಯ ಕಾಮೋತ್ತ ವೀರ್ಯವಾನ್ ಅನ್ನದ್ಯ ಕಾಮಸ್ತ್ವದಿತಿಂ ಸ್ವರ್ಗ ಕಾಮೋದಿತೆ ಸುತಾನ್ ವಿಶ್ವಾನ್ ದೇವಾನ್ ರಾಜ್ಯ ಕಾಮ ಸಾಧ್ಯಾನ್ ಸಂಸಧಕೋ ವಿಷಾಂ ಅಯುಷ್ಕಾಮೋಶ್ವಿನೌ ದೇವೌ ಪುಷ್ಟಿಕಾಮ ಇಲಾಂ ಯಜೇತ್ ಪ್ರತಿಷ್ಠಾ ಕಾಮ ಪುರುಷೋ ರೋದಸಿ ಲೋಕಮಾತರೌ ರೂಪಾಭಿಕಾಮೋ ಗಂಧರ್ವಾನ್ ಶ್ರೀಕಾಮೋ ಸ್ತಾರ ಉರ್ವಶೀಂ ಅಧಿಪತ್ಯ ಕಾಮ ಸರ್ವೇಷಾಂ ಯಜೇತ ಪರಮೇಷ್ಟಿನಾಂ ಯಜ್ಞಾಂ ಯಜೇತ್ ಯಶಸ್ಕಾಮ ಕೋಶಕಾಮ ಪ್ರಚೇತಸಾಂ ವಿದ್ಯಕಾಮಸ್ತು ಗಿರೀಶಾಂ ದಾಂಪತ್ಯಾರ್ಥ ಉಮಾಂ ಸತೀಂ. Translation. One who desires to be absorbed in the impersonal Brahmajyoti
effulgence should worship the master of the Vedas, Lord Brahma or Brihaspati, the learned priest. ಯಾರು ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯವಾಗಬೇಕು, ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋರೆಲ್ಲ ಬ್ರಹ್ಮನನ್ನ ಇಲ್ಲಾಂದ್ರೆ ಬೃಹಸ್ಪತಿನ ಆರಾಧಿಸ್ಬೇಕು. One who desires powerful sex should worship the heavenly king Indra, and one who desires good progeny should worship the great progenitor called the Prajapatis. ಯಾರು ಈ ಒಂದು ಸಂಭೋಗದಲ್ಲಿ ಪ್ರವೀಣರಾಗಿರ್ಬೇಕು, ಇಲ್ಲ ಪರಿಪೂರ್ಣತೆ ಹೊಂದಬೇಕು ಅನ್ನೋರು ಇಂದ್ರನನ್ನ ಆರಾಧಿಸ್ಬೇಕು. ಮತ್ತೆ ಯಾರಿಗೆ ಒಳ್ಳೆಯ ಮಕ್ಕಳನ್ನ ಹೆತ್ತಬೇಕು ಅನ್ನೋರು ಪ್ರಜಾಪತಿಗಳನ್ನ ಆರಾಧಿಸ್ಬೇಕು. One who desires good fortune should worship Durga Devi, the superintendent of the material world. ಯಾರಿಗೆ ಒಳ್ಳೆ ಅದೃಷ್ಟವಂತರಾಗಬೇಕು ಅಂದ್ರೆ ದುರ್ಗಾದೇವಿನ ಆರಾಧಿಸ್ಬೇಕು. ನಂತರ ಯಾರು ಆಕೆ? ದುರ್ಗಾದೇವಿ ಅಂದ್ರೇನೆ ಯಾರು? ಈ ಒಂದು ಇಡೀ ಕೋಟೆಗೆ ಅಧಿಪತಿ, ಭೌತಿಕ ಜಗತ್ತಿಗೆ ಅಧಿಪತಿ ಆಗಿರೋಳು. Okay. One desiring to be very powerful should worship fire, and one who aspires only after money should worship the vasus. ದುಡ್ಡು ಬೇಕು ಅನ್ನೋರು ವಾಸುಗಳನ್ನ ಆರಾಧಿಸ್ಬೇಕು. ಶಕ್ತಿ ಬೇಕು ಅನ್ನೋರು ಯಾರನ್ನ ಮಾಡ್ಬೇಕು? ಅಗ್ನಿಯನ್ನ ಪೂಜಿಸ್ಬೇಕು. One should worship the Rudra incarnation of Lord Shiva if he wants to be a great hero. One who wants a large stock of grains should worship Aditi. ಆದಿತ್ಯನ ಆರಾಧಿಸಿದ್ರೆ ನಮಗೆ ಒಳ್ಳೆ ಸಂಪನ್ಮೂಲವಾದ ಧಾನ್ಯಗಳು, ಒಂದು ಸ್ಟಾಕ್ ಅನ್ನೋದು ಬರುತ್ತೆ. ನಂತರ ರುದ್ರನನ್ನ ಆರಾಧಿಸಿದ್ರೆ ಒಂದು ಪ್ರಖ್ಯಾವಂತನಾಗ್ತೀನಿ. One who desires to attain the heavenly planets should worship the sons of Aditi. ಸೊ ಆದಿತ್ಯ ಮಕ್ಕಳನ್ನ ಆರಾಧಿಸಿದ್ರೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. One who desires a worldly kingdom should worship Vishwadeva, and one who wants to be popular with the general mass of population should worship the Sadhya demigod. ಸಾಧ್ಯ ದೇವತೆಯನ್ನ ಆರಾಧಿಸಿದಾಗ ಅವರು ಈ ಒಂದು ಭೌತಿಕದಲ್ಲಿ ಪಾಪ್ಯುಲರ್, ಪ್ರಖ್ಯಾತರಾಗ್ತಾರೆ. ನಂತರ ಯಾರು ಡಿಸೈರ್ ದ ವರ್ಲ್ಡ್ ಕಿಂಗ್ಡಮ್, ಭೌತಿಕದ ಎಲ್ಲ ಸಂಪನ್ಮೂಲಗಳು ಬೇಕು ಅನ್ನೋರು ವಿಶ್ವದೇವನನ್ನ ಆರಾಧಿಸ್ಬೇಕು. One who desires a long span of life should worship the demigod known as the Ashwini Kumaras. ಯಾರಿಗೆ ದೀರ್ಘವಾದ ಜೀವಾವಧಿ ಬೇಕು ಅನ್ನೋರು ಅಶ್ವಿನಿ ಕುಮಾರನ ಆರಾಧಿಸ್ಬೇಕು. And a person desiring a strongly built body should worship the earth. ಯಾರಿಗೆ ದೈಹಿಕವಾಗಿ ತುಂಬಾ ಶಕ್ತಿವಂತರಾಗಬೇಕು ಅಂದ್ರೆ ಭೂಮಿ ತಾಯಿನ ಆರಾಧಿಸ್ಬೇಕು. One who desires a stability in his post should worship the horizon of the earth combined. So ಯಾರ ಕೋರಿಕೆ ಸ್ಟೆಬಿಲಿಟಿ ಅಂದ್ರೆ desire stability in the post, ಅವ್ರ ಹುದ್ದೆಯಲ್ಲಿ ಸ್ಥಿರವಾಗಿರ್ಬೇಕು ಅಂದ್ರೆ ಭೂಮಿಯನ್ನ ಅವರು worship the horizon and the earth. ಭೂಮಿ ಮತ್ತೆ ಭೂಮಿಯ ನೆಲ ಏನೋ ಇರುವಿಕೆ ಅದನ್ನ ಆರಾಧಿಸ್ಬೇಕು. One who desires to be beautiful should worship the beautiful residents of the Gandharva planet. ಗಂಧರ್ವನ ಆರಾಧಿಸಿದಾಗ ಅವರು ಅಂದವಾಗಿರೋದಕ್ಕೆ ಸಾಧ್ಯ. And one who desires good wife should worship the Apsaras and the Urvashi society girls of the heavenly kingdom. Urvashi ಇಂಥವನ್ನೆಲ್ಲ ಆರಾಧಿಸಿದಾಗ ನಮಗೆ ಒಳ್ಳೆ ಹೆಂಡತಿ ಸಿಗುತ್ತೆ. One who desires a domination over others should worship Lord Brahma. ಒಬ್ಬರ ಮೇಲೆ ಗೆಲುವು ಸಾಧಿಸಬೇಕು ಅಂದ್ರೆ ಬ್ರಹ್ಮನನ್ನ ಆರಾಧಿಸಬೇಕು, the head of the universe. One who desires tangible fame should worship the personality of Godhead. ಯಾರು ಒಂದು ಒಳ್ಳೆಯ ಮಾರ್ಗದಲ್ಲಿ ಕೀರ್ತಿ ಮತ್ತೆ ಇದನ್ನೆಲ್ಲ ಸಂಪಾದಿಸಬೇಕು ಅಂದ್ರೆ ಭಗವಂತನನ್ನ ಆರಾಧಿಸಬೇಕು. And one who desires a good bank balance should worship the demigod Varuna. ವರುಣನನ್ನ ಆರಾಧಿಸಿದವರಿಗೆ ಒಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. If one desires to be a greatly learned man, he should worship Lord Shiva. ಯಾರು ಜ್ಞಾನವಂತನ ಆಗ್ಬೇಕು, ಮೇಧಾವಿ ಆಗ್ಬೇಕು ಅಂತ ತಿಳ್ಕೊಂತಾನೆ ಅವನು ಶಿವನನ್ನ ಆರಾಧಿಸ್ಬೇಕು. And if one desires a good material relation, he should worship the chaste goddess Uma. ಈ ಒಂದು ಮದುವೆ ಜೀವನ, ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅನ್ನೋವಾಗ ಏನಾಗುತ್ತೆ, ಮ್ಯಾರಿಟಲ್ ರಿಲೇಶನ್ ಚೆನ್ನಾಗಿರ್ಬೇಕು ಅನ್ನೋವಾಗ ಉಮಾದೇವಿನ ಆರಾಧಿಸ್ಬೇಕು. ಯಾರು? ಪಾರ್ವತಿ ದೇವಿನ ಆರಾಧಿಸ್ಬೇಕು, ದ ವೈಫ್ ಆಫ್ ಲಾರ್ಡ್ ಶಿವ. ಇವಾಗ ಅರ್ಥ ಆಯ್ತು ಯಾರ್ಯಾರನ್ನ ಆರಾಧಿಸ್ಬೇಕು ಅಂತ ಲಿಸ್ಟ್ ಹಾಕೊಳ್ಳಿ. ನಂತರ ಎಲ್ಲಾರು ಒಬ್ಬೊಬ್ಬರನ್ನ ಆರಾಧಿಸ್ಕೊಳ್ಳಿ. ಓಕೆ, ನಂತರ ಇವಾಗ ಪರ್ಪೋಟ್ ಎಲ್ಲ ರೆಡಿ ಆಗಿದ್ದಾರೆ, ಲಿಸ್ಟ್ ಇಟ್ಕೊಳ್ಳಿ. ಓಕೆ, there are different modes of worship for different persons desiring success in particular subjects. ಸೊ ನೋಡಿ, ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕೋರಿಕೆ. ಖಂಡಿತ ಎಲ್ಲರಿಗೂ ಒಂದೊಂದು ಕೋರಿಕೆ ಇಲ್ಲ. ಇಷ್ಟೊತ್ತು ಓದೋದ್ರಲ್ಲಿ ಎಲ್ಲರಿಗೂ ಒಂದು ಕೋರಿಕೆ ಇದೆಯಾ ಇಲ್ವಾ? ನಿಜಾಂಶ ಒಪ್ಕೊಳ್ಳೋಣ.
ನನಗೂ ಇದ್ರಲ್ಲಿ ಹಲವಾರು ಕೋರಿಕೆ ನಿಮ್ಗೂ ಅದೇ ಕೋರಿಕೆ ಎಲ್ಲರಿಗೂ ಇದ್ದೇ ಇರುತ್ತೆ. ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಒಬ್ಬೊಬ್ರು ಅವ್ರವ್ರನ್ನ ಆರಾಧಿಸ್ಬೇಕು. The conditions, so living within the purview of the material world cannot be an expert in every type of materially enjoyable asset, but one can have considerably influence over a particular matter by worshipping a particular demigod as mentioned above. ನೋಡಿ, ಪ್ರತಿಯೊಬ್ರು ಎಲ್ಲದರಲ್ಲೂ ಸಮೃದ್ಧಿ ಅನ್ನೋದು ಹೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಎಲ್ಲರಿಗೂ ಒಂದೊಂದರಲ್ಲಿ ಕೋರಿಕೆ ಅನ್ನೋದು ಇರುತ್ತೆ. ಅವಾಗ ಯಾರ್ಯಾರಿಗೆ ಯಾವ್ಯಾವ ಕೋರಿಕೆ ಇದೆ ಅವಾಗ ಆ ಒಂದು ದೇವತೆನ ಆರಾಧಿಸ್ಕೊಂಡು ಅವ್ರ ಕೋರಿಕೆಗಳನ್ನ ಈಡೇರಿಸ್ಕೊಳ್ಬಹುದು. ರಾವಣ ವಾಸ್ ಮೇಡ್ ಎ ವೆರಿ ಪವರ್ಫುಲ್ ಮ್ಯಾನ್ ಬೈ ವರ್ಷಿಪಿಂಗ್ ಲಾರ್ಡ್ ಶಿವ. ರಾವಣ ಶಿವನನ್ನ ಆರಾಧಿಸಿದಾಗ ತುಂಬಾ ಶಕ್ತಿವಂತನಾಗೋದ. ಅಂಡ್ ಯೂಸ್ ಟು ಆಫರ್ ಸೆವರಲ್ ಹೆಡ್ಸ್ ಟು ಪ್ಲೀಸ್ ಲಾರ್ಡ್ ಶಿವ. ಅದಕ್ಕೋಸ್ಕರ ತನ್ನ ಹಲವಾರು ತಲೆಗಳನ್ನ ಕಡ್ದು ಶಿವನಿಗೆ ಅರ್ಪಣೆ ಮಾಡ್ದ ಅಗ್ನಿಯಲ್ಲಿ. ಏನಕ್ಕೆ? ಶಿವನನ್ನ ತೃಪ್ತಿ ಮಾಡೋದಕ್ಕೆ. He became so powerful by the grace of Lord Shiva that all the demigods were afraid of him until he at last challenged the personality of God as Sri Ramachandra and thus ruined himself. ಅಂದ್ರೆ ಎಲ್ಲಾ ದೇವತೆಗಳು ಅದರ ಸಿಂಹಾಸನದ ಮೆಟ್ಟಿಲುಗಳಾಗಿತ್ತು. ಏನೋ ಅವ್ರ ಪ್ರಭಾವ, ಅದು ಯಾರು ಶನಿಯ ಪ್ರಭಾವ ಬರೋದ್ರಿಂದ ಅವ್ರ ಮುಖ ಮಾಡ್ತಾನೆ ಅಂತ ಅವ್ರನ್ನ ಹೇಳೋದು ಓರ್ಲಾಗ್ಬಿಟ್ಟು ಅವ್ರ ತಲೆ ಕೆಳಗ್ ಮಾಡ್ಬಿಟ್ಟು ಅವ್ರನ್ನ ಮೆಟ್ಲಾಗ್ ಮಾಡ್ಕೊಂಡ್ಬಿಟ್ಟು ಪ್ರತಿದಿನ ಅವ್ರನ್ನ ತುಳಿತಾ ಇದ್ರು. ಲೆಕ್ಕ ಹಾಕೊಳ್ಬಹುದು ಎಷ್ಟು ಶಕ್ತಿವಂತನಾಗಿದ್ದ ರಾವಣ ಅನ್ನೋದು. ಅಷ್ಟು ಶಕ್ತಿವಂತನಾಗಿದ್ದು ಯಾವಾಗ ಭಗವಂತ ಇಂತ ಅಹಂಕಾರ ಬೆಳಿತಾ ಏನಾಗುತ್ತೆ ಅಂದ್ರೆ ಭಗವಂತ ನನಗಿಂತ ಚಿಕ್ಕವನು ಅನ್ಸ್ಬಿಡುತ್ತೆ. ಆವಾಗ ಯಾವಾಗ ರಾಮಚಂದ್ರನ ಜೊತೆಗೆ ಆತನ ಒಂದು ವೈರುತ್ವ ಬೆಳೆಸ್ಕೊಂಡಾಗ ಆತನ ಅಂತ್ಯ ಅನ್ನೋದು ಆಗೋಯ್ತು. In other words, all such persons who aspire after gaining some or other all of the material objects of enjoyment or the gross materialistic people are on the whole less intelligent as confirmed in the Bhagavad Gita 7.20. So Bhagavad Gita 7ನೇ ಅಧ್ಯಾಯ 20ನೇ ಶ್ಲೋಕ ಹೇಳುವ ರೀತಿಯಲ್ಲಿ ಯಾರಿಗೆಲ್ಲ ಇಂಥದ್ದು ಏನೇ ಇರ್ಲಿ, ಎಷ್ಟೆಲ್ಲ ಏನ್ ಲಿಸ್ಟ್ ಹಾಕೊಟ್ರೆ ಎಲ್ಲ ಲಿಸ್ಟ್ ಇರೋರೆಲ್ಲ ಅಲ್ಪ ಬುದ್ಧಿವಂತರು, ಅಲ್ಪರು, ಪರಿಪೂರ್ಣತೆ ಇಲ್ಲದೆ ಇರೋರು, ಇಂಥ ಕೋರಿಕೆಗಳಿದ್ರೆ ಅವೆಲ್ಲ ಅಲ್ಪದ್ದಾಗಿರುತ್ತೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು. ಕಾಮಸ್ಥೇಸಸ್ ಹಿತಜ್ಞಾನ. ಹೃತ ಅಂದ್ರೆ ಕಮ್ಮಿ ಬುದ್ಧಿಶಕ್ತಿ ಇಲ್ದೇ ಇರೋರು, ಇಲ್ಲ ಕಮ್ಮಿ ಬುದ್ಧಿಶಕ್ತಿ ಇರೋರು. It is said that they are those who are bereft of all good sense, or those whose intelligence is withdrawn by the deluding energy of Maya, aspire to achieve all sorts of material enjoyment in life by pleasing the various demigods or by advancing in material civilization under the heading of scientific progress. ಯಾರ ಬುದ್ಧಿಶಕ್ತಿ ಮಾಯಾದೇವಿ ಕವಿದಿದೆಯೋ, ಯಾರು ಈ ಒಂದು ಭೌತಿಕದಲ್ಲಿ ಮಗ್ನನಾಗಿದ್ದಾರೋ, ಮೂರ್ಖರಾಗಿದ್ದಾರೋ, ನಿಜವಾದ ಬುದ್ಧಿವಂತರಾಗಿಲ್ವೋ ಅಂತವರೆಲ್ಲರೂ ಈ ಒಂದು ಭೌತಿಕ ಕೋರಿಗಳನ್ನ ಈಡೇರಿಸೋದಕ್ಕೋಸ್ಕರ ಹಲವಾರು ದೇವತೆಗಳನ್ನ ಆರಾಧಿಸೋದಕ್ಕೆ ಮುಂದಾಗ್ತಾರೆ. The real problem of life in the material world is to solve the question of birth, death, old age and disease. ಅದ್ರ ನಿಜವಾಗ್ಲೂ ಪ್ರತಿಯೊಂದು ಜೀವಿಗೂ ಇರುವ ತೊಂದರೆ ಅಂದ್ರೆ ಏನು? ಜನ್ಮ, ಮೃತ್ಯು, ಜರಾವ್ಯಾಧಿ. ಅದರಿಂದ ಯಾವ ರೀತಿ ಆಚೆ ಬರಬೇಕು ಅನ್ನೋದನ್ನ ಪ್ರಯತ್ನ ಮಾಡಬೇಕು. No one wants to change his birthright. No one wants to beat death. No one wants to be old or invalid, and no one wants diseases. But these problems are solved neither by the grace of any demigod nor by the so-called advancement of material science. ಪ್ರತಿಯೊಬ್ಬರಿಗೂ ವಯಸ್ಸಾಗಬಾರ್ದು, ಸಾಯ್ಬಾರ್ದು ಅಂತ ಎಲ್ಲ ಕೋರಿಕೆಗಳು ಇರುತ್ತೆ. ಹೌದಾ? ಇರುತ್ತೆ ಇಲ್ವಾ? ಯಾವ್ದೇ ರೋಗಗಳು ಬರಬಾರ್ದು, ಎಲ್ಲಾ ತರದ ಆರೋಗ್ಯವಾಗಿರ್ಬೇಕು, ಸಾವೇ ಬರಬಾರ್ದು, ನಮಗೆ ದೀರ್ಘಕಾಲವಾಗಿರ್ಬೇಕು, ಇಂಥದ್ದೆಲ್ಲ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನೀವು ಯಾರನ್ನೇ ಆರಾಧಿಸಿ ಯಾವ ದೇವತೆಯನ್ನು ನಿಮಗೆ ಕೊಡಕ್ಕಾಗಲ್ಲ. ಇಲ್ಲ ಆಧುನಿಕವಾಗಿ ಯಾವುದೇ ಒಂದು ವಿಜ್ಞಾನನು ನಿಮಗೆ ಇದನ್ನ ನಿಮ್ಮ ಕೋರಿಕೆಗಳನ್ನ ಈಡೇರಿಸಕ್ಕೆ ಸಾಧ್ಯ ಅನ್ನೋದು ಇಲ್ಲ. In the Bhagavad Gita as well as in the Srimad-Bhagavatam, such less intelligent persons have been described as devoid of all good sense. ಈ ಒಂದು ಭಗವದ್ಗೀತೆ ಮತ್ತೆ ಭಾಗವತಂ ಅಲ್ಲಿ ಇಂಥ ಮನುಷ್ಯರನ್ನ ಯಾರು ಭೌತಿಕ ಕೋರಿಕೆಗಳನ್ನ ಇಟ್ಕೊಂಡಿದಾರ ಅಂತವನ್ನೆಲ್ಲನು ಅಲ್ಪ ಬುದ್ಧಿವಂತರು ಅನ್ನೋದನ್ನ ಹೇಳಲಾಗಿದೆ. Sukadeva Goswami said that out of the 84 lakh species of living entities, the human form of life is rare and valuable, and of those rare human beings, those who are conscious of them material problems are rarer still, and still more rare person are those who are conscious of the value of the Srimad-Bhagavatam, which contains the message of Lord and his pure devotees. ನೋಡಿ, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ. ಅದರಲ್ಲಿ ನಿಜವಾಗ್ಲೂ ಅವ್ರ ತೊಂದರೆ ತಿಳ್ಕೊಂಡಿರೋರು ತುಂಬಾ ಶ್ರೇಷ್ಠರು.
ಹ್ಯೂಮನ್ ಫಾರ್ಮ್ ಆಫ್ ಲೈಫ್. ಸೊ ಯಾರು ಅದರಲ್ಲೂ ಮನುಷ್ಯ ಜನ್ಮವನ್ನು ಪಡೆದ್ರೆ ಅವ್ರು ಇನ್ನೂ ಶ್ರೇಷ್ಠರು. ಆ ಮನುಷ್ಯ ಜನ್ಮವನ್ನು ಪಡೆದಿರೋರು ಮನುಷ್ಯ ಜನ್ಮದ ಪರಿಪೂರ್ಣತೆ ಅರ್ಥ ಮಾಡ್ಕೊಂಡಿರೋ ಇನ್ನೂ ಶ್ರೇಷ್ಠರು. ಮತ್ತೆ ಭೌತಿಕದ ತೊಂದರೆಗಳು ಕೆಲವ್ರನ್ನ ಕೇಳಿ, ನಿಮ್ ತೊಂದರೆ ಏನಂದ್ರೆ, ಅಯ್ಯೋ ಮಕ್ಳಿಲ್ಲ ರೀ, ಮದ್ವೆ ಆಗಿಲ್ಲ ರೀ, ಇಲ್ಲಾಂದ್ರೆ ಮನೆ ಇಲ್ಲ, ಇಲ್ಲ ಎಕ್ಸಾಮ್ ಪಾಸ್ ಆಗಿಲ್ಲ, ಕೆಲಸ ಸಿಕ್ಕಿಲ್ಲ, ಇದೇ ನಮ್ ಪ್ರಾಬ್ಲಮ್. ನಿಜವಾದ ಮನುಷ್ಯನ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡು ನನ್ನ ನಿಜವಾದ ತೊಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋನು ಇನ್ನೂ ಅಪರೂಪ. ಅದರಲ್ಲೂ ನನ್ನ ಮನುಷ್ಯ ಜನ್ಮದ ಪರಿಪೂರ್ಣತೆ ಏನು ಅರ್ಥ ಮಾಡ್ಕೊಳ್ಳೋರು ಇನ್ನೂ ಅಪರೂಪರಾಗಿರ್ತಾರೆ. ಸೊ ಇಂಥ ಭಗವಂತನ ಸಂದೇಶವನ್ನು ಪಡೆದಿರೋರು ನಿಜವಾಗ್ಲೂ ಅಪರೂಪ. ಬ್ರಹ್ಮಾಂಡ ಭ್ರಮಿತ ಕೋಣ ಭಾಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ ಭಕ್ತಿ ರಥ ಬೀಜ. ಬ್ರಹ್ಮಾಂಡ ಭ್ರಮಿತೆ ಕೋಣ ಭಾಗ್ಯವಾನ್ ಜೀವ, ಭಾಗ್ಯವಂತರಿಗೆ ಮಾತ್ರ ಇಂಥ ಒಂದು ಸದವಕಾಶ ಅನ್ನೋದು ಬರುತ್ತೆ. ಓಕೆ, ಕೃಷ್ಣನ ಭಗವದ್ಗೀತೆ ಮನುಷ್ಯನಾಂ ಸಹಸ್ರೇಶು ಕಶ್ಚಿತ್ ಎದುರಿಸಿದ್ದೆ. ಮನುಷ್ಯರು ಸಹಸ್ರಾರು, ಅದರ ಕೆಲವರಿಗೆ ಮಾತ್ರ ಜೀವನದ ಪರಿಪೂರ್ಣತೆಯ ಒಂದು ಮಾರ್ಗ ಅನಿಸುತ್ತೆ. Death is inevitable for everyone, intelligent or foolish. But Parikshit Maharaj has been addressed by the Goswami as the Manishi, or the man of highly developed mind, because at the time of death he left all material enjoyment and completely surrendered under the lotus feet of the Lord by hearing his messages from the right person, Shukadeva Goswami. ನೋಡಿ, ಬುದ್ಧಿವಂತರದ್ದು ಹೆಂಗೆ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ? ಯಾವಾಗ ಎಲ್ಲವನ್ನೂ ಬಿಟ್ಟು ಬರ್ತಾರೆ ನೋಡಿ. ಸುಖದೇವ್ ಪರೀಕ್ಷಿತ್ ಮಹಾರಾಜರು ಅಂತವ್ರು ಆ ಒಂದು ಸಾವಿನ ಸಂದರ್ಭದಲ್ಲಿ ಏನ್ ಮಾಡಿದ್ರು? ಆ ಎಲ್ಲಾ ಭೌತಿಕ ಇಂದ್ರಿಯಗಳು ಯಥೇಚ್ಛವಾಗಿತ್ತು ಆತನಿಗೆ. ಎಷ್ಟು ಬೇಕಾದ್ರೂ ಭೌತಿಕ ಇಂದ್ರಿಯಗಳನ್ನ ತೃಪ್ತಿ ಮಾಡ್ಕೊಳ್ಬಹುದಾಗಿತ್ತು ಅಲ್ವಾ? ನಾನು ಇರೋದು 7 ದಿವಸನೇ ಚೆನ್ನಾಗಿ ತಿಂದಾಕ್ಬಿಡೋಣ, ಇರೋದು 7 ದಿವಸನೇ ಚೆನ್ನಾಗಿ ಎಂಜಾಯ್ ಮಾಡ್ಬಿಡೋಣ, 7 ದಿವಸ ಇರೋದು ಏನ್ ಬೇಕಾದ್ರೂ ನೋಡ್ಬಿಡೋಣ, ಏನ್ ಬೇಕಾದ್ರೂ ಮಾಡ್ಬಿಡೋಣ, ಎಲ್ಲ ಹೌದಾ ಅಲ್ವಾ? ಇಡೀ ಪ್ರಪಂಚ ಆತನ ಕೈಲಿರುತ್ತೆ. ಆದ್ರೆ ಆತ ತಗೊಂಡಿರೋ ನಿರ್ಧಾರ ಏನು? ಇರೋ ಬರೋದನ್ನೆಲ್ಲ ಬಿಟ್ಬಿಟ್ಟು ಬರೋದು ಆತ ತಗೊಂಡಿದ್ದ ನೋಡಿ. ಅಜಗಜಾಂತರ ವ್ಯತ್ಯಾಸ ಒಂದು ಭಕ್ತನಿಗೂ ಆ ಭಕ್ತನಿಗೂ. ಸೊ ಅದು ಬಂದು ಇಂಥ ಶುಕದೇವ್ ಗೋಸ್ವಾಮಿ ಅಂತ ಮಹಾತ್ಮನ ಹತ್ರದಿಂದ ಭಗವದ್ಗೀತೆ ಭಾಗವತವನ್ನು ಕೇಳುವಂತ ಭಗವಂತನ ಸಂದೇಶ ಎಲ್ಲ ಜೀವನದ ಪರಿಪೂರ್ಣತೆ. ಬಟ್ ಆಸ್ಪಿರೇಷನ್ ಫಾರ್ ಮೆಟೀರಿಯಲ್ ಎಂಜಾಯ್ಮೆಂಟ್ ಬೈ ಎಂಡೇವರಿಂಗ್ ಪರ್ಸನ್ ಆರ್ ಕಂಡೆಮ್ಡ್. But aspirations for material enjoyment by endeavoring persons are condemned. ಯಾರು ಭೌತಿಕದ ಇಂದ್ರ ತೃಪ್ತಿಗೋಸ್ಕರ ಅವರ ಜೀವನವೆಲ್ಲ ನಾಯಿ ತರ ಕತ್ತೆ ತರ ದುಡಿತಿರ್ತಾರೆ, ಅವ್ರನ್ನೆಲ್ಲಾನು ಇಲ್ಲಿ ಖಂಡಿಸಲಾಗಿದೆ. Such aspiration are something like the intoxication of the degraded human society. So ಈ ಒಂದು ಅವನತಿ ಹೊಂದಿರುವಂತಹ ಒಂದು ಮನುಷ್ಯ ಜನ್ಮದಲ್ಲಿ ಇದು ಯಾವ ರೀತಿ ನಡೀತಾ ಇದೆ ಅಂದ್ರೆ, ಇಂಟಾಕ್ಸಿಕೇಶನ್. ಇದು ಕುಡಿದಿರೋ ಗತಿ ಹೆಂಗಿರುತ್ತೆ? ಮೋರಿಯಲ್ಲಿ ಬಿದ್ದು ಹೊರಲಾಡೋದು ಆತನ ಜೀವನ. ನಮ್ಮೆಲ್ಲರ ಜೀವನ ಹಂಗೆ. ಯಾರೋ ಅಲ್ಪ ಬುದ್ಧಿವಂತರು, ಬುದ್ಧಿ ಇಲ್ದಿರೋ ಒಂದು ಜೀವನ ಹಂಗೆ. ಈ ಒಂದು ಭೌತಿಕದಲ್ಲಿ, ಈ ಭೌತಿಕದಲ್ಲಿ ಸಂತೋಷವಾಗಿರ್ಬೇಕು, ಭೌತಿಕದಲ್ಲಿ ಏನೋ ಪಡಿಬೇಕು ಅಂದ್ರೆ ಇಂಟಾಕ್ಸಿಕೇಟ್ ಅಂದ್ರೆ ನಮ್ಮ ಒಂದು ಆಸೆಗಳು, ಕೋರಿಕೆ, ಯಥೇಚ್ಛವಾದ ಕೋರಿಕೆ. ತಿಂದಿದ್ದೇ ತಿಂದು, ಕುಡ್ದಿದ್ದೇ ಕುಡ್ದು, ಮಾಡಿದ್ದೇ ಮಾಡ್ಕೊಂಡು ಎಷ್ಟು ಅಂತ ಮಾಡೋದು ಅಲ್ವಾ? ಅದೇ ಶ್ರೀಮದ್-ಭಾಗವತ ಏನದು ಚರಿವಿನ ಅಂತ ಏನೋ ಒಂದು ಶ್ಲೋಕ ಬರುತ್ತೆ. ಹಗದಿದ್ದೇ ಆಗದಿದ್ದು ಎಲ್ಲಿಂದ ಅದ್ರಲ್ಲಿ ರಸ ಬರುತ್ತೆ ಅಂದ್ರೆ ಅದನ್ನೇ ಹಗಿತಾ ಇರ್ತಿ. ಪುನರ್ ಚರ್ವಿನಾ ನಾಮ ಅಂತ ಬರುತ್ತೆ. Okay, intelligent person should try to avoid these aspirations and seek instead a permanent life by returning home back to God. ಬುದ್ಧಿವಂತರಾದವಂತೆ ಇಂಥ ಒಂದು ಅಲ್ಪ ಕೋರಿಕೆಗಳನ್ನೆಲ್ಲ ಬಿಟ್ಟು ಭಗವಂತನ ಧಾಮಕ್ಕೆ ಯಾವ ರೀತಿ ಹಿಂತಿರುಗೋದು ಅನ್ನೋ ಒಂದು ಮಾರ್ಗವನ್ನು ಹುಡುಕ್ತಾರೆ. ಧರ್ಮಾರ್ಥ ಉತ್ತಮ ಶ್ಲೋಕಂ ತಂತೋ ತನ್ವಾನ್ ಪಿತೃಂ ಯಜೇತ್ ರಕ್ಷಾ ಕಾಮ ಪುಣ್ಯ ಜನಾನ್ ಅಜಸ್ಕಾಮೋ ಮರುದ್ಗನಾನ್. One should worship Lord Vishnu and his devotee for spiritual advancement in knowledge, and for protection of heredity and advancement of dynasty. One should worship the various demigods. See, ವಿಷ್ಣು ಮತ್ತೆ ವಿಷ್ಣುವಿನ ಭಕ್ತರನ್ನ ಆರಾಧಿಸೋದೇನಕ್ಕೆ ಅಂದ್ರೆ ನಮ್ಮ ಆಧ್ಯಾತ್ಮಿಕದ ಜೀವನದಲ್ಲಿ ಪ್ರಗತಿ. ವಿಷ್ಣುವಿನ ಭಕ್ತರು ಅಂದ್ರೆ ಗುರುಗಳು, ವೆರಿ ಸಿಂಪಲ್.
ಯಾರು ಭಗವಂತನ ಶರಣಾಗತಿ ಆಗಿದ್ದಾರೆ ಅಂತ ಗುರುಗಳಿಗೆ ಮತ್ತೆ ವಿಷ್ಣುವಿಗೆ ಭಗವಂತನಿಗೆ ಶರಣಾಗತಿ ಆಗೋದು ಅಂದ್ರೆ ಏನಾದ್ರ ಅರ್ಥ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅನ್ನೋದನ್ನ ಹೊಂದೋದಕ್ಕೋಸ್ಕರ. ಭೌತಿಕದಲ್ಲಿ ಏನಾದ್ರು ಪ್ರಗತಿ ಬೇಕು ಅಂದ್ರೆ ದೇವತೆಗಳನ್ನ ಆರಾಧಿಸ್ಬೋದು. ನೋಡಿ, ಆಯ್ಕೆ ನಮ್ಮದು. ನಮ್ಗೆ ಏನ್ ಬೇಕು ಅನ್ನೋದು ನಮ್ಮ ಆಯ್ಕೆ ಮಾಡಬೇಕು. ಭೌತಿಕದಲ್ಲಿ ಚೆನ್ನಾಗಿರ್ಬೇಕು, ಇನ್ನು ಒಂದು ಮನೆ ಇದೆ, ಇನ್ನೊಂದು ಆಗ್ಲಿ, ನನಗೆ ಒಂದೇ ಕಾರ್ ಇದೆ, ಎರಡನೇ ಕಾರ್ ಬರ್ಲಿ, ಗಾಡಿ ಇದೆ, ಕಾರ್ ಆಗ್ಲಿ, ಈ ರೀತಿ ಎಲ್ಲ ಕೋರಿಕೆಗಳಿದ್ರೆ ಖಂಡಿತ ದೇವತೆಗಳ ಮೊರೆ. ನನಗೆ ಮುಕ್ತಿ ಬೇಕು, ನನ್ನ ಜೀವನದ ಪರಿಪೂರ್ಣತೆ ಆಗ್ಬೇಕು ಅಂತ ಯಾರ ಆಲೋಚನೆ ಮಾಡ್ತಾನೆ, ಖಂಡಿತವಾಗ್ಲು ಅಂತ ವ್ಯಕ್ತಿ ದೇವೋತ್ತಮ ಪರಮ ಕೃಷ್ಣರ ಕೃಷ್ಣದ ಶರಣಾಗತಿ ಆಗ್ಬೇಕು. ಮತ್ತೆ ಆ ಒಂದು ಕೃಷ್ಣನ ಭಕ್ತರಾದ ಗುರುಗಳ ಹತ್ರ ಶರಣಾಗತಿ. The path of religion entails making progress on the path of spiritual advancement, ultimately reviving the eternal relationship with Lord Vishnu in his impersonal effulgence, his localized Paramatma feature, and ultimately his personal features by spiritual advancement in knowledge. ಈ ರೀತಿ ಹಂತಗಳಾಗಿ ನಾವು ಬೆಳೆಯೋದು, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದೇ ಸಲ ಅದು ಕುಂತಿದ್ದಂತ ಆಗಲ್ಲ, ಸಮಯ ತಗೊಳ್ಳುತ್ತೆ. ಈ ರೀತಿಯಾಗಿ ಭಕ್ತರು ಆ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸ್ತಾ ಈ ಒಂದು ನಿರಾಕಾರದ ಸಾಕ್ಷಾತ್ಕಾರನ ಪಡೆದು, ನಂತರ ಪರಮಾತ್ಮ ಸಾಕ್ಷಾತ್ಕಾರ ಪಡೆದು, ನಂತರ ಭಗವಾನ್ ಸಾಕ್ಷಾತ್ಕಾರವನ್ನು ಪಡೆದು ಅವರ ಜೀವನದ ಪರಿಪೂರ್ಣತೆಯನ್ನು ಮಾಡ್ತಾರೆ. So, and one who wants to establish a good dynasty and be happy in the progress of temporary bodily relations should take shelter of the pitas and the demigods in other pious manners. ಆದ್ರೆ ಯಾರು ಈ ಒಂದು ಭೌತಿಕದಲ್ಲಿ ಚೆನ್ನಾಗಿರ್ಬೇಕೋ, ಈ ಒಂದು ಸುಖ ಸಂತೋಷಗಳನ್ನ ಭೌತಿಕವಾಗಿ ಇಂದ್ರಿಯ ತೃಪ್ತಿ ಪಡಿಬೇಕು ಹೆಚ್ಚಿಗೆ ಅಂತಿರ್ತಾರೆ, ಅಂತವ್ರು ಏನ್ ಮಾಡ್ಬೇಕು, ಈ ಒಂದು ದೇವತೆಗಳನ್ನ, ಈ ಒಂದು ಪಿತೃಗಳನ್ನ ಆರಾಧಿಸ್ಕೊಳ್ಬೇಕು. Such different classes of worshippers of different demigods may ultimately reach the respective planet of those demigods within the universe, but he who reaches the spiritual planets in the Brahmajyoti achieves the highest perfection. ಇಂಥ ದೇವತೆಗಳನ್ನ ಪಿತೃಗಳನ್ನ ಆರಾಧಿಸೋರು ಈ ಒಂದು ಬ್ರಹ್ಮಾಂಡದಲ್ಲೇ ಇರುವ ಉನ್ನತ ಲೋಕಗಳಿಗೆ ಹೋಗ್ಬೋದು. ಆದರೆ ಯಾರು ಭಗವಂತನನ್ನ ಆರಾಧಿಸ್ತಾರೆ ಅವರು ಬ್ರಹ್ಮಜ್ಯೋತಿ ಮತ್ತೆ ಬ್ರಹ್ಮಜ್ಯೋತಿಯ ಮೇಲಕ್ಕೆ ಹೋಗೋದಿಕ್ಕೆ ಸಾಧ್ಯತೆ ಅನ್ನೋದು ಆಗುತ್ತೆ. ನೆಕ್ಸ್ಟ್, ರಾಜ್ಯ ಕಾಮೋ ಮನೋಂದೇವಾನ್ ನಿವೃತ್ತಿಂ ತ್ವಭೀಚರನ್ ಯಜೇತ್ ಕಾಮ ಕಾಮೋ ಯಜೇತ್ ಸೋಮಂ ಅಕಾಮ ಪುರುಷಂ ಪರಂ. One who desires domination over a kingdom or an empire should worship the Manus. ಎಲ್ಲರನ್ನು ಗೆಲ್ಲಬೇಕು ಮತ್ತೆ ಈ ಒಂದು ಭೌತಿಕದ ಸಂಪನ್ಮೂಲಗಳನ್ನ ಚೆನ್ನಾಗಿ ಅನುಭವಿಸ್ಬೇಕು ಅಂದ್ರೆ ಮನುವನ್ನ ಆರಾಧಿಸ್ಬೇಕು. 14 ಮನ್ವಂತರಗಳಿದ್ದಾರೆ. ಅದೆಲ್ಲ ಎಲ್ಲಿದೆ ನಮ್ಗೆ ಇವಾಗ? ಯಾವ ತರದ ಜ್ಞಾನ ಅನ್ನೋದು ಇಲ್ಲ. ಯಾವ ಮನ್ವಂತರ ನಡೀತಾ ಇದೆ, ಅವ್ರು ಎಲ್ಲಿದ್ದಾರೆ, ಹೆಂಗ ಆರಾಧಿಸ್ಬೇಕು, ಏನಾದ್ರೂ ಜ್ಞಾನ ಇದೆ? ವೈವಸ್ವತ ಮನು ಇವಾಗಿರೋದು, ಸ್ವಯಂಭೂ ಮನು ಮೊದಲನೇ ಮನು, ರೀತಿ ಹಲವಾರು ಮನ್ವಂತರಗಳಿದೆ. 14 ಮನುಗಳು ಇರ್ತಾರೆ. ಅದೇ ರೀತಿ 14 ಮನ್ವಂತರಗಳು. ಅಟ್ಲೀಸ್ಟ್ ಮನು ಸಮೇತ ತಗೊಂಡು ಓದಿದಾಗ ಅದ್ರ ನಮಗೆ ಒಂಚೂರು ಅದ್ರ ಬಗ್ಗೆ ಜ್ಞಾನ ಅನ್ನೋದು ಬರುತ್ತೆ. ಆದ್ರೆ ನಾವು ಎಂತ ಒಂದು ಮೂರ್ಖರಾಗಿದ್ದೀವಿ ಅಂದ್ರೆ ಸಿಂಪಲ್ ಆಗಿ 700 ಶ್ಲೋಕ ಉಳ್ಳ ಭಗವದ್ಗೀತೆ ಓದಕ್ಕೆ ಆಗ್ತೆ ಹಿಂದೆ ಮುಂದೆ ಇದಾಗ್ತಾ ಇದ್ದೀವಿ. ಎಲ್ಲಿ ಬೇರೆದೆಲ್ಲ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದಿಲ್ಲ. One who desires victory over an enemy should worship the demons, and one who desires sense gratification should worship the moon. So ಇಂದ್ರ ತೃಪ್ತಿ ಎಲ್ಲರನ್ನು ಈಡೇರಿಸ್ಕೊಳ್ಬೇಕು ಅಂದ್ರೆ ಚಂದ್ರನನ್ನ ಆರಾಧಿಸ್ಬೇಕು, ಮತ್ತೆ ವೈರಿಗಳನ್ನೇನಾದ್ರೂ ಗೆಲ್ಲಬೇಕು ಅಂದ್ರೆ ರಾಕ್ಷಸನ್ನ ಆರಾಧಿಸ್ಬೇಕು. ಬಟ್ one who desires nothing of material enjoyment should worship the supreme personality of Godhead. ಆದ್ರೆ ಯಾವಾಗ ಒಂದು ವ್ಯಕ್ತಿಗೆ ಯಾವುದೇ ಭೌತಿಕದ ಕೋರಿಕೆಗಳು ಇಲ್ಲ ಅಂತ ಇದ್ರೆ ಅಂತ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ ಆರಾಧಿಸ್ಬೇಕು. ಕ್ಲಿಯರ್? ಸೊ ಇದನ್ನ ಅದಕ್ಕೆ ಹಲವಾರು ಬಾರಿ ಹೇಳಿರ್ತೀನಿ, ನೀವ್ ಯಾರಾದನ್ನು ಆರಾಧಿಸ್ತಾ ಇದ್ರೆ ಅವನ್ನ ಬಿಟ್ಬಿಟ್ಟು ಇಲ್ಲ ಇಲ್ಲಿ ಬಂದ್ಬಿಡಿ, ಯಾವತ್ತೂ ಯಾರಿಗೂ ಹೇಳಲ್ಲ, ಅದು ಸಾಧ್ಯನೂ ಇಲ್ಲ. ಸೊ ನಮ್ಮ ಒಂದು ಬೆಳವಣಿಗೆ ಹೆಜ್ಜೆ ಬೆಳ್ಕೊಂಡು ಹೋಗುತ್ತೋ ಹೊರತುಪಡಿಸಿ ಒಂದೇ ಸಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಹೊಡೆಯೋದಲ್ಲ ಇಲ್ಲ. ಅವೆಲ್ಲ ಭೌತಿಕವಾದಿಗಳೇ. ಸೊ ನಿಧಾನಕ್ಕೆ ಭಕ್ತಿಯಲ್ಲಿ ಮುಂದುವರಿತಾ ಕೃಷ್ಣನೇ ನಮಗೆ ಬೇಕಾಗಿರೋ ಬುದ್ಧಿಶಕ್ತಿನ ಕೊಡ್ತಾ ನಮ್ಮನ್ನ ಯಾವ ಮಾರ್ಗದಲ್ಲಿ ಬರ್ಬೇಕು, ಕೃಷ್ಣ ಯಾವ ಮಾರ್ಗದಲ್ಲಿ ಬರ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಕೃಷ್ಣನೇ ಕೊಡ್ತಾನೆ.
For a liberated person, all the enjoyments listed above are considered to be absolutely useless. So ಯಾರು ಮುಕ್ತಿಯನ್ನು ಹೊಂದಿರ್ತಾನೆ, ಇಷ್ಟೊತ್ತು ಏನೆಲ್ಲ ಇತ್ತು ಅದೆಲ್ಲವೂ ವ್ಯರ್ಥ ಅನ್ಸುತ್ತೆ ಯಾರೋ ಮುಕ್ತಾತ್ಮನಿಗೆ. Only those who are conditioned by the material modes of material energy are captivated by different types of material enjoyment. ಯಾರು ಈ ಒಂದು ಭೌತಿಕದಲ್ಲಿ ಬಂಧಿತರಾಗಿರ್ತಾರೆ ಅಂತವ್ರಿಗೆ ಮಾತ್ರ ಈ ಒಂದು ಭೌತಿಕದ ಇಂದ್ರ ತೃಪ್ತಿಗಳು, ವಸ್ತುಗಳು ಏನಿದೆ ಅದು ರುಚಿ ಅನಿಸ್ತಾ ಇರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವರು ಎಸ್ಪೆಷಲಿ ಬ್ರಹ್ಮಚಾರಿಗಳಿರ್ತಾರೆ, ಪ್ರಭು ನನಗೆ ತುಂಬಾ ಸಂತೋಷ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ, ಸನ್ಯಾಸಿ ಆಗಿಬಿಡ್ಬೇಕು ಆದ್ರೆ ಒಂಚೂರು ಮದುವೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ ನಾನು, ಒಂದು ಮಗು ಆದ್ಮೇಲೆ ಬಂದ್ಬಿಡ್ತೀನಿ, ಸ್ವಲ್ಪ ಕಾಲ ಒಂದ್ಸಲಿ ಮಾಡಿ ಬಂದ್ಬಿಡ್ತೀನಿ. ಅದ್ ಹೆಂಗಿರುತ್ತೆ? ಸೊ ಭಾಗವತ ಹೇಳುತ್ತೆ ಇಂದ್ರ ತೃಪ್ತಿ ಇರೋದು ಹೆಂಗಿರುತ್ತೆ ಅಂದ್ರೆ, ಅಗ್ನಿ ಉರಿತಾ ಇದ್ರೆ ಇಂಧನವನ್ನು ಹಾಕ್ತಾರೆ, ಏನು ಇಂಧನವನ್ನು ಹಾಕ್ದಾಗ ಒಂದು ಸಲಿ ಅಂದ ಮೇಲೆ ಅದು ಮತ್ತೆ ಆಗುತ್ತೆ, ಆಮೇಲೆ 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, ಅಷ್ಟೇ ಬಂಧನ. ಮೊದಲು ಬಂಧನ ಆಗದೆ ದೂರದಿದ್ದೇನೋ ಬೆಚಾವಾದ್ರೆ ಆದಂಗೆ, ಒಂದು ಸಲಿ ಒಂದು ಕುಟುಂಬ ಸಂಸಾರ ಅನ್ನೋ ಒಂದ್ರಲ್ಲಿ ಬಂಧನ ಆದ್ಮೇಲೆ ಅಲ್ಲಿಂದ ಮುಕ್ತನ ಆಗೋದು ತುಂಬಾನೇ ಕಷ್ಟ. ಈಗ ಆಲ್ಮೋಸ್ಟ್ ಯಾರೆಲ್ಲ ಗೃಹಸ್ಥರಾಗಿರ್ತಾರೋ ಗೊತ್ತಾಗ್ತಾ ಇರುತ್ತೆ, ಇನ್ನು ಕೆಲವ್ರು ಗೊತ್ತಾಗ್ತಾ ಇಲ್ಲ, ಚೆನ್ನಾಗಿದೆ ಅನ್ನೋ ತರನೇ ಇರುತ್ತೆ. ಇನ್ ಕೆಲವ್ರು ಅದ್ರಿಂದ ಆಚೆ ಬರ್ಬೇಕು ಅನ್ಸೋರ್ಗೆ ಗೊತ್ತಾಗುತ್ತೆ, ಎಲ್ಲೋ ಬಂದ್ ಸಿಗಾಕೊಂಡಿದ್ದೀನಲ್ಲಪ್ಪ ಇವಾಗ ಇದು ಆಗಲ್ಲ ಅನ್ನೋ ರೀತಿಲಿ ಆವಾಗ ಅರ್ಥ ಆಗುತ್ತೆ. ಖಂಡಿತ ಈ ಒಂದು ಏನ್ ಹೇಳೋದು, ಗೃಹಸ್ಥಾಶ್ರಮ ಅನ್ನೋದು ಹೆಚ್ಚಿನ ಒಂದು ಬಂಧನವಾಗುತ್ತೆ. ಆದರೆ ಕಲಿಯುಗಕ್ಕೆ ಇದೊಂದು ರೆಕಮೆಂಡೇಶನ್, ಬೇರೆಯವರು ಡೈರೆಕ್ಟ್ ಆಗಿ ಹೋಗುವಂತ ಅರ್ಹತೆಗಳನ್ನ ಗಳಿಸಿರಲ್ಲ. ಆದ ಕಾರಣ ದಿ ಬೆಸ್ಟ್ ಆಶ್ರಮ ಅಂದ್ರೆ ಈ ಒಂದು ಗೃಹಸ್ಥಾಶ್ರಮನೇ ಆಗಿರುತ್ತೆ ಒಂದು ಕಲಿಯುಗಕ್ಕೆ. Okay. In other words, the transcendentalist has no material desire to be fulfilled, whereas the materialist has all types of desires to be fulfilled. ನೋಡಿ, ಒಂದು ಆಧ್ಯಾತ್ಮಿಕವಾದಿಗೆ ಯಾವುದೇ ಭೌತಿಕ ಕೋರಿಕೆಗಳಿರಲ್ಲ, ಆದ್ರೆ ಭೌತಿಕವಾದಿಗೆ ಎಲ್ಲಾ ತರದ ಭೌತಿಕ ಕೋರಿಕೆಗಳು ಇರುತ್ತೆ. The Lord has proclaimed that the materialists who desire material enjoyment and thus seek the favor of different demigods, as above mentioned, are not in control of their senses and so give themselves to nonsense. ಸೊ ಯಾರು ಈ ಒಂದು ಭೌತಿಕ ಕೋರಿಕೆಗಳು ಇರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ, ದೇವತೆಗಳ ಒಂದು ಮೊರೆಗೆ ಹೋಗ್ತಾರೆ. and not in control of their senses. ಅವರು ಅವರ ಇಂದ್ರಿಯಗಳ ನಿಯಂತ್ರಣದಲ್ಲಿ ಇಲ್ಲ, ಇಂದ್ರಿಯಗಳನ್ನ ನಿಯಂತ್ರಿಸುವ ಶಕ್ತಿ ಇಲ್ದಿರೋರ ಆದ ಕಾರಣ and so give themselves to nonsense. ಸೆನ್ಸಸ್ ಕಂಟ್ರೋಲ್ ಮಾಡಕ್ ಆಗದೆ ಇರೋರು ನಾನ್ ಸೆನ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಪ್ರಭುಪಾದ ಹೇಳ್ತಿರೋ ಮಾತಿದು. ಯಾರು ಇಂದ್ರಿಯಗಳನ್ನ ನಿಯಂತ್ರಿಸ್ತಾರೆ ಅವ್ರು ಗೋಸ್ವಾಮಿ ಆಗ್ತಾರೆ, ಇಲ್ಲ ಅಂದ್ರೆ ಗೋದಾಸನ ಆಗ್ತಾನೆ, ಇಲ್ಲ ನಾನ್ ಸೆನ್ಸ್ ಆಗ್ತಾನೆ. One should therefore not desire any sort of material enjoyment, being sensible enough to worship the Supreme Person of God. ಆದ ಕಾರಣ ಯಾವುದೇ ಭೌತಿಕದ ಕೋರಿಕೆಗಳು ನಮಗೆ ಇರಬಾರದು. ಭಗವಂತನ ಆರಾಧಿಸ್ತಾ ಇದ್ರೆ ನಮ್ಗೆ ಏನೆಲ್ಲ ಬೇಕು, ಏನೆಲ್ಲ ಕೋರಿಕೆಗಳಿಲ್ಲ, ಸಹಜತೆಯಿಂದ ಅದೇ ಆಟೋಮೆಟಿಕ್ ಆಗುತ್ತೆ. ಆದ ಕಾರಣ ಹೆಚ್ಚಿಗೆ ನಾವು ಅದನ್ನ ಪಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಕೋರಿಕೆ ಏನು? ಇನ್ನೊಂದು ಇಂದ್ರ ತೃಪ್ತಿ ಅಂದ್ರೆ ಭಗವಂತನಿಂದ ದೂರ ಇದ್ದು ಸಂತೋಷವಾಗಿರುವಂಥದ್ದು, ಅದು ಇಂದ್ರ ತೃಪ್ತಿ ಅಂತ. ಭಗವಂತನೊಟ್ಟಿಗೆ ಇರುವಂಥದ್ದು ಭಕ್ತಿ. ಆಲ್ಮೋಸ್ಟ್ ನಾವೆಲ್ಲ ಮಾಡ್ತಿರೋದು ಭಕ್ತಿ. ಯಾಕೆ ಸಂತೋಷವಾಗಿಲ್ವಾ? ನೈವೇದ್ಯ ಮಾಡೇ ತಿಂತಿದೀವಿ, ಏನಾಗ್ತೈತೆ ಅದರಿಂದ? ಇನ್ನು ಸಂತೋಷವಾಗಿದೆ. ಬೆಳಿಗ್ಗೆ ಎದ್ದೊಳ್ಳದೆ ಭಗವಂತನ ಸೇವೆಗೆ ಅಂತ ಎದ್ದೊಳ್ತೀವಿ, ಇನ್ನೂ ಸಂತೋಷವಾಗಿತ್ತು. ಕರೆಕ್ಟ್ ತಾನೆ? ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಭೌತಿಕವಾದಿಗಳಿಗಿಂತ ನಾವಿನ್ನೂ ಸಂತೋಷವಾಗಿ ಇದ್ದೀವಿ. ನಾವ್ ಅನ್ಕೊಂತೀವಿ ಇಲ್ಲ ಭೌತಿಕವಾದಿಗಳು ಸಂತೋಷವಾಗಿರ್ತಾರೆ ಅಂತ. ಖಂಡಿತ ಇಲ್ಲ. ಆನಂದ ಅನ್ನೋದು ಯಾವಾಗ ಬರುತ್ತೆ? ಯಾವಾಗ ಕೃಷ್ಣ ಭಕ್ತಿಯಲ್ಲಿ ತೊಡಗಿರ್ತೀವಿ ಆವಾಗ ಮಾತ್ರನೇ ಆನಂದ ಅನ್ನೋದು. ಕ್ಲಿಯರ್? The leaders of non-sensual persons are still more non-sensual because they preach openly and foolishly that one can worship any form of demigod and get the same result. ಸೊ ಈ ಮೂರ್ಖರು ಯಥಾ ರಾಜ ತಥಾ ಪ್ರಜಾ, ಮೂರ್ಖರು ರಾಜ್ಯವನ್ನು ಆಳ್ತಾ ಇರುವಾಗ ಏನ್ ಮಾಡ್ತಾರೆ, ಮೂರ್ಖತ್ವವನ್ನು ಬೆಳೆಸ್ತಾರೆ ಎಲ್ಲರ ಮಧ್ಯೆ, ಅಲ್ವಾ?
ಮೂರ್ಖರು ಜನ ರಾಜ್ಯ ಆಳಿದ್ರೆ ಏನ್ ಮಾಡ್ತಾರೆ? ಆ ಮೂರ್ಖತ್ವ ಎಲ್ಲರಲ್ಲೂ ಬೆಳೆಸುವಂಥದ್ದು. ಈ ರೀತಿಯಾಗಿ ಮಾಡಿ ಇನ್ನೂ ಹೆಚ್ಚಿನ ಇಂದ್ರ ತೃಪ್ತಿ ಅನ್ನೋದನ್ನ ಬೆಳವಣಿಗೆ. ಇವತ್ತಿನ ನಮ್ಮ ರಾಜರುಗಳು, ಮಂತ್ರಿಗಳು ಯಾರೆಲ್ಲ ಇದಾರೆ, ಏನ್ ಮಾಡ್ತಿದ್ದಾರೆ? ನಮ್ಮ ಇಂದ್ರ ತೃಪ್ತಿ ಬೆಳ್ಸೋಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಯಾವ ರೀತಿ ಜನರು ಎಲ್ಲರೂ ಕೋರ್ತಾ ಇರೋದೇನು? ಇಂದ್ರ ತೃಪ್ತಿ ತಾನೆ. ಆ ಇಂದ್ರ ತೃಪ್ತಿನ ಎಲ್ಲರಿಗೂ ಇನ್ನು ಸುಲಭವಾಗಿ ಕೊಡ್ಸೋಣ, ಸುಲಭವಾಗಿ ಇದು ಮಾಡೋಣ. ಈ ರೀತಿಯಾಗಿ ನಾವು ಮರಳಾಗ್ತಾ ಇದ್ದೀವಿ. ನಾವು ಅಜ್ಞಾನದಲ್ಲಿ ಹೋಗ್ತಿದ್ವಿ, ಅವ್ರು ಇನ್ನೂ ಹೆಚ್ಚಿಗೆ ಅಜ್ಞಾನತನವನ್ನು ಪ್ರಚೋದನೆ ಮಾಡ್ತಾರೆ. So this sort of preaching is not only against the teachings of Bhagavad Gita or those of the Bhagavatam, Srimad-Bhagavatam, but is also foolish, just as it is foolish to claim that with the purchase of any travel ticket one may reach the same destination. ಇನ್ನ ಕೆಲವರು ಯಾರೇ ದೇವತೆನ ಪೂಜೆ ಮಾಡೋ ನಿಮ್ಗೆಲ್ಲ ಒಂದೇ ರಿಸಲ್ಟ್ ಬರುತ್ತೆ ಅಂತಾರಲ್ಲ, ಅದಕ್ಕೆ ಮೂರ್ಖತ್ವ ಅಂತ ಪ್ರಭುಪಾದ ಹೇಳ್ತಿರ್ತಾರೆ. ಯಾವ ರೀತಿ ಅಂದ್ರೆ, ನೀನ್ ಯಾವ್ದೇ ಟಿಕೆಟ್ ತಗೊಳಪ್ಪ, ನಿನ್ನ ಡೆಸ್ಟಿನೇಷನ್ ಇಂತ ರೀಚ್ ಆಗ್ಬಿಡ್ತೆ. ನಾನು ಇಲ್ಲಿಂದ ಮೈಸೂರು ಟಿಕೆಟ್ ತಗೊಂಡು ಡೆಲ್ಲಿಗೆ ಹೋಗಕ್ಕಾಗುತ್ತೆ? ಮೂರ್ಖತ್ವ ಅಲ್ಲ. ಡೆಲ್ಲಿ ಟಿಕೆಟ್ ತಗೊಂಡು ಡೆಲ್ಲಿಗೆ ಹೋಗ್ತೀರಿ, ಮೈಸೂರು ಟಿಕೆಟ್ ತಗೊಂಡು ಮೈಸೂರಿಗೆ ಹೋಗ್ತೀರಿ, ಚೆನ್ನೈ ಟಿಕೆಟ್ ತಗೊಂಡು ಚೆನ್ನೈಗೆ ಹೋಗ್ತೀನಿ. ಕರೆಕ್ಟ್. ಯಾರನ್ನ ಆರಾಧಿಸು, ಏನ್ ಮಾಡಿದ್ರು ನನ್ನ ಗುರಿ ಒಂದೇ ಅನ್ನೋದು ಮೂರ್ಖತ್ವವಾಗಿರುತ್ತೆ. No one can reach Bombay from Delhi by purchasing a ticket for Baroda. ಬಾಂಬೆಯಿಂದ ಡೆಲ್ಲಿಗೆ ಹೋಗ್ಬೇಕು ಅಂತ ಬರೋಡಾ ಟಿಕೆಟ್ ತಗೊಂಡ್ರೆ ಓಕೆ ಆಗಲ್ಲ. It is clearly defined here in that persons impregnated with different desires have different modes of worship, but one who has no desire for material enjoyment should worship the Supreme Lord, Sri Krishna, the personality of Godhead. ಇಲ್ಲಿ ನೋಡ್ಬೋದು, ಇನ್ನು ಸೂಕ್ಷ್ಮವಾಗಿ ಒಳಗಡೆ ಹೋಗೋದ್ರಿಂದ ಯಾರ್ಯಾರಿಗೆ ಎಂತೆಂತ ಕೋರಿಕೆಗಳಿರುತ್ತೆ, ಈ 3 ಗುಣಗಳಲ್ಲೇ ನಮ್ಗೆ ಕೋರಿಕೆ ಬರುತ್ತೆ. 3 ಗುಣಗಳಲ್ಲೇ ಕೋರಿಕೆ ಬರುತ್ತೆ, ಅವಾಗ ನಾವು ಆರಾಧಿಸೋ ದೇವತೆನೂ ಆ 3 ಗುಣಗಳಲ್ಲೇ ಬರುತ್ತೆ. ಆ ರೀತಿಯಾಗಿ ಆರಾಧನೆ ಅನ್ನೋದು. ಆದ್ರೆ ಯಾರಿಗೆ ಒಂದು ಭೌತಿಕದ ಕೋರಿಕೆಗಳು ಇಲ್ಲ ಅಂತ ವ್ಯಕ್ತಿ ಏನಾಗ್ತಾನೆ, ದೇಮೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಆರಾಧನೆ ಅನ್ನೋದು ಶುದ್ಧ ಸತ್ವದ ಒಂದು ಆರಾಧನೆ, 3 ಗುಣಗಳಿಗೆ ಅತೀತವಾಗಿರೋದು. And this worshipping process is called devotional service. ಈ ರೀತಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ ಆರಾಧಿಸೋದು ಮಾತ್ರನೇ ಭಕ್ತಿ ಸೇವೆ ಅಂತ ಹೇಳಲಾಗುತ್ತೆ. ಎಲ್ಲರನ್ನೂ ಪೂಜೆ ಮಾಡೋದು ಭಕ್ತಿ ಆಗಲ್ಲ, ಕೃಷ್ಣನ ಆರಾಧಿಸೋದು ಮಾತ್ರ ಭಕ್ತಿ ಸೇವೆ. Pure devotional service means service to the Lord without any tinge of material desires. ಶುದ್ಧವಾದ ಭಕ್ತಿ ಸೇವೆ ಅಂದ್ರೆ ಏನೇ ಭೌತಿಕ ಕೋರಿಕೆಗಳು ಇಲ್ಲದೆ ಭಗವಂತನ ಆರಾಧನೆ ಮಾಡೋದು. ಅದನ್ನೇ ತಾನೇ ನಾವು ಪ್ರಾಕ್ಟೀಸ್ ಮಾಡೋದು. ಸದ್ಯಕ್ಕೆ ನಾವು ಮಾಡೋದು ಎಂತದು, ಏನೋ ಭಗವಂತನ ಕೋರ್ಕೊಂಡು ಜಪ ಮಾಡ್ತೀವಿ, ಅದನ್ನ ಮಾಡ್ತಿರ್ತೀವಿ ಅಂದ್ರೇನಿಲ್ಲ. ಆದ್ರೆ ನಾವು ಬೆಳಿತಾ ಇವಾಗ ನೋಡ್ತಾ ಇರ್ತೀವಿ, ಏನು ಕೋರಿಕೆ ಇಡಬಾರ್ದಂತೆ ಒಂದೊಂಚೂರೆ ಕಮ್ಮಿ ಆಗ್ತಾ ಕೊನೆಗೆ ಯಾವುದೇ ಕೋರಿಕೆ ಇಲ್ಲದ ಶುದ್ಧ ಭಕ್ತಿಯಾಗಿರುತ್ತದೆ, ಪ್ರೇಮದಿಂದ ತುಂಬಿರುವಂತ ಭಕ್ತಿ. For fulfillment of material desires one may worship the Supreme Lord, but the result of such worship is different, as will be explained in the next verse. ನೋಡಿ, ಭೌತಿಕ ಕೋರಿಕೆಗಳಿಗೂ ಯಾರಾದ್ರೂ ದೇವೋತ್ತಮ ಪರಮ ಪುರುಷ ಹತ್ರ ಬರ್ಬೋದು, ನಮ್ಮಂತವ್ರಲ್ಲ. ಹೌದಾ? ನಮ್ಮ ಭೌತಿಕ ಕೋರಿಕೆಗಳಿದ್ರು ಏನ್ ಮಾಡ್ತೀವಿ, ಭಗವಂತನಲ್ಲೇ ಕೋರ್ಕೊಂತೀವಿ. ಆದ್ರೆ ಅದು ಬೇರೆ. ದೇವತೆಗಳನ್ನ ಆರಾಧಿಸೋದಕ್ಕೂ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಆರಾಧಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ. ಜನರಲಿ ಅದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. Generally, the Lord does not fulfill anyone's material desire for sense enjoyment, but he awards such benedictions to worshippers of the Lord, for they ultimately come to the point of not desiring material enjoyment. ನೋಡಿ, ಭಗವಂತನ ಯಾವಾಗ್ಲೂ ಯಾರಿಗೂ ಇಂದ್ರ ತೃಪ್ತಿಯನ್ನು ಮಾಡೋದಿಕ್ಕೆ ಪ್ರೋತ್ಸಾಹಿಸೋದಿಲ್ಲ. ಆದ್ರೆ ಯಾರಿಗಾದ್ರೂ ಇಂದ್ರ ತೃಪ್ತಿ ಮಾಡ್ಬೇಕು ಅನ್ನೋ ಕೋರಿಕೆ ಇದ್ರೆ ಭಗವಂತನು ಅದನ್ನ ಸಹಕರಿಸ್ತಾನೆ. ಯಾಕಂದ್ರೆ ತನ್ನ ಭಕ್ತನ ಒಂದು ಕೋರಿಕೆಯನ್ನು ಈಡೇರಿಸೋದು ಭಗವಂತನ ಕರ್ತವ್ಯವಾಗಿ ಅದನ್ನ ಮಾಡ್ತಾನೆ. ತಂದೆಯ ಕರ್ತವ್ಯ ಮಗನ ಕೋರಿಕೆ ಈಡೇರಿಸೋದು ಅನ್ನೋ ರೀತಿಯಲ್ಲಿ ಮುಂದಾಗ್ತದೆ. The conclusion is that one must minimize the desires of material enjoyment, and for this one should worship the Supreme Personality of Godhead, who is described here as Param, or beyond anything material. ಆದ ಕಾರಣ ನಮ್ಮ ಜೀವನದಲ್ಲಿ ಈ ಒಂದು ಭೌತಿಕ ಕೋರಿಕೆಗಳನ್ನ ದಿನದಿನಕ್ಕೆ ಕಮ್ಮಿ ಮಾಡ್ತಾ ಹೋಗ್ಬೇಕು. ಯಾವಾಗ ಕಮ್ಮಿ ಆಗುತ್ತೆ, ಯಾವಾಗ ನಾವು ಭಗವಂತನ ಆರಾಧನೆ ಹೆಚ್ಚು ಮಾಡ್ತಾ ಹೋಗ್ತೀವಿ ಆವಾಗ. ಶ್ರೀಪಾದ ಶಂಕರಾಚಾರ್ಯ has also stated, Narayana Paro
Vyakta, the Supreme Lord, is beyond the material encirclement. ಇದನ್ನ ಆದಿಶಂಕರಾಚಾರ್ಯರು ಸಹ ಹೇಳಿದ್ದಾರೆ. ಏನದು? ನಾರಾಯಣನು ಈ ಒಂದು ಭೌತಿಕಕ್ಕೆ ಅತೀತನು, ಭೌತಿಕದ ಮೇಲೆ ಶ್ರೀಮನ್ನಾರಾಯಣ. ಕ್ಲಿಯರ್? ಸೊ ಅದ್ವೈತ ತತ್ವವನ್ನು ಕೊಟ್ಟಂತಹ ಆದಿಗಳು ಶಂಕರಾಚಾರ್ಯರೇ ಹೇಳಿದ್ದಾರೆ ಈ ಮಾತನ್ನ. ಇನ್ಯಾರು ಹೇಳ್ಬೇಕು? ಸೊ ಮೂಢರಿಗೆ ಬೇಕಾದ್ರೂ ಮೂಢರಿಗೆ ಕೊಟ್ಟರು, ಬುದ್ಧಿವಂತರಿಗೆ ಬೇಕಾಗಿರೋದನ್ನ ಬುದ್ಧಿವಂತರಿಗೆ ಕೊಡ್ತಾರೆ. ಈ ಶ್ಲೋಕವನ್ನು ಆದಷ್ಟು ಕಂಠಪಾಠ ಮಾಡ್ಕೊಳ್ಳಿ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜತ ಪುರುಷಂ ಪರಂ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಕ್ಲಿಯರ್? ಎಸ್. ಎ ಪರ್ಸನ್ ಹೂ ಹ್ಯಾಸ್ ಬ್ರಾಡರ್ ಇಂಟೆಲಿಜೆನ್ಸ್, ಯಾರು ಬುದ್ಧಿವಂತನಾಗಿರ್ತಾನೆ ಆತನ ಏನ್ ಮಾಡ್ತಾನೆ? ವೆದರ್ ಈ ಬಿ ಫುಲ್ ಆಫ್ ಮೆಟೀರಿಯಲ್ ಡಿಸೈರ್ಸ್, ಅದನ್ನ ಪೂರ್ತಿ ಭೌತಿಕದ ಕೋರಿಕೆಗಳೇ ತುಂಬೋಗಿದೆ ಹೃದಯದಲ್ಲಿ, ರೈಟ್? ವಿತೌಟ್ ಎನಿ ಮೆಟೀರಿಯಲ್ಸ್. ಇಲ್ಲ, ಇನ್ನು ಕೆಲವು ವ್ಯಕ್ತಿಗಳು ಭೌತಿಕ ಕೋರಿಕೆಗಳೇ ಇಲ್ಲ ಆತನಿಗೆ, ಓಕೆ, ಆರ್ ಡಿಸೈರಿಂಗ್ ಲಿಬರ್. ಇನ್ ಕೆಲವರು ಮುಕ್ತಿಯನ್ನ ಕೋರ್ಕೊಂತ ಇರ್ತಾರೆ. ಮಸ್ಟ್ ಬೈ ಆಲ್ ಮೀನ್ಸ್ ವರ್ಷಿಪ್ ದ ಸುಪ್ರೀಂ ಹೋಲ್ ದ ಪರ್ಸನಾಲಿಟಿ ಗಾಡ್. ಇಂಥದ್ದು ಕೋರಿಕೆ ಇರ್ಲಿ, ಕೋರಿಕೆ ಇಲ್ಲದೆ ಇರ್ಲಿ, ಮುಕ್ತಿ ಕೋರಿಕೆ ಇರ್ಲಿ, ಏನಿದ್ರು ಸರಿ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನ ಆರಾಧಿಸಬೇಕು ಅನ್ನೋದನ್ನ ಇಲ್ಲೇ ಹೇಳಲಾಗಿದೆ. Okay, the Supreme Personality of Godhead, Lord Sri Krishna, is described in Bhagavad Gita as Purushottama or Supreme Personality. So, ಈ ಒಂದು ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಅಂತ ಹೇಳಲಾಗಿದೆ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು. It is he only who can award liberation to the impersonalist by absorbing such aspirants in the Brahma Jyoti, the bodily rays of the Lord. ಯಾರು ಈ ಒಂದು ಬ್ರಹ್ಮನಲ್ಲಿ ಒಂದಾಗ್ಬಿಡ್ಬೇಕು ಅನ್ನೋ ಕೋರಿಕೆ ಇಟ್ಟಿರ್ತಾರೆ, ಅಂತ ಮಹಾತ್ಮರಾಗಿರ್ತಾರೆ, ಅಂತವ್ರನ್ನ ಭಗವಂತನೇ ಆರಾಧಿಸ್ತಾನೆ, ತನ್ನ ಒಂದು ಬ್ರಹ್ಮಜ್ಯೋತಿಯಲ್ಲಿ ಅವನ್ನೆಲ್ಲನೂ ಐಕ್ಯ ಮಾಡ್ಕೊಂತಾನೆ. The Brahmajyoti is not separate from the Lord as a glowing sun ray is not independent of the sun. ಅದೇ ರೀತಿ ಬ್ರಹ್ಮಜ್ಯೋತಿ ಬಂದು ಭಗವಂತನಿಗೆ ಬೇರ್ಪಟ್ಟಿದ್ದಲ್ಲ, ಅದು ಭಗವಂತನ ದೇಹದ ಕಾಂತಿ ಆಗಿರುತ್ತೆ. ಯಾವ ರೀತಿ ಸೂರ್ಯನ ಕಾಂತಿ ಸೂರ್ಯ ಒಂದೇ ಆಗಿರುತ್ತೆ, ಅದೇ ರೀತಿನೇ. Therefore, one who desires to merge into the supreme impersonal Brahmajyoti must also worship the Lord by Bhakti Yoga as recommended here in the Srimad-Bhagavatam. ಶ್ರೀಮದ್-ಭಾಗವತದಲ್ಲಿ ಹೇಳಿರುವ ಹಾಗೇನೆ ಒಂದು ಬ್ರಹ್ಮಜ್ಯೋತಿ ಇದರಲ್ಲಕ್ಕೂ ನಾವು ಭಕ್ತಿ ಯೋಗದಲ್ಲೇ ಮುಂದುವರಿಬೇಕಾಗುತ್ತೆ. ಭಕ್ತಿ ಯೋಗ is especially stressed here as the means of all perfection. ಎಂತ ನಮ್ಮ ಜೀವನದ ಪರಿಪೂರ್ಣತೆ ಬೇಕು ಅಂದ್ರೂ ಅದಕ್ಕೆ ಭಕ್ತಿ ಯೋಗನೇ ಮುಖ್ಯವಾಗಿರುತ್ತೆ, ಇಲ್ಲ ಮಾರ್ಗವಾಗಿರುತ್ತೆ. ಬೇರೆ ಯಾವುದೇ ವಿಧಾನದ ಅವಶ್ಯಕತೆ ಅನ್ನೋದು ಇಲ್ಲ. As recommended here in the Srimad-Bhagavatam, Bhakti Yoga is especially stressed here as the means of all perfection. ಎಲ್ಲ ಪರಿಪೂರ್ಣತೆಗೂ ಶ್ರೀಮದ್-ಭಾಗವತಂ ಸಾಕು, ಭಕ್ತಿ ಅನ್ನೋದು ಸಾಕು. In the previous chapters, it has been stated that Bhakti Yoga is the ultimate goal of both Karma Yoga and Jnana Yoga, and in the same way, in this chapter, it is emphatically declared that Bhakti Yoga is the ultimate goal of the different varieties of worship of the different demigods. So, ಇಲ್ಲಿ in the previous chapters, ಇದಕ್ಕಿಂತ ಮುಂದಿನ ಒಂದು ಅಧ್ಯಾಯಗಳಲ್ಲಿ ಹೇಳಲಾಗಿದೆ, ಈ ಒಂದು ಭಕ್ತಿ ಯೋಗವನ್ನು ಅಲ್ಟಿಮೇಟ್ ಗೋಲ್ ಆಫ್ ಬೋತ್ ಕರ್ಮಯೋಗ ಅಂಡ್ ಜ್ಞಾನ ಯೋಗ. ಕರ್ಮಯೋಗ ಜ್ಞಾನ ಮಾಡೋದಕ್ಕೆ ಉನ್ನತವಾದದ್ದು ಭಕ್ತಿ ಯೋಗ ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ಏನ್ ಹೇಳಲಾಗಿದೆ? ಭಕ್ತಿ ಯೋಗ ಒಂದೇ ಎಲ್ಲದಕ್ಕೂ ಮೂಲ, ಎಲ್ಲದರವನ್ನು ಪರಿಪೂರ್ಣತೆ ಮಾಡುವಂಥದ್ದು ಭಕ್ತಿ ಯೋಗವಾಗಿರುತ್ತೆ. Bhakti Yoga, thus being the supreme means of self-realization, is recommended here. Everyone must therefore seriously take up the method of Bhakti Yoga, even though one aspires to material enjoyment or liberation from material bondage. ಒಂದು ಭೌತಿಕ ಕೋರಿಕೆಗಳು ಇರೋರಾಗಿರ್ಲಿ, ಇಲ್ಲ ಮುಕ್ತಿನ ಹೊಂದಬೇಕು ಅನ್ನೋರು ಇದ್ರು, ಏನಿದ್ರು ಸರಿ, ಒಂದು ಭಕ್ತಿ ಯೋಗವನ್ನೇ ತಗೊಳ್ಬೇಕು. ಸಾಕ್ಷಾತ್ಕಾರ ಭಕ್ತಿ ಯೋಗದಿಂದನೇ ಆಗುತ್ತೆ. ಭಕ್ತಿ ಯೋಗ thus being the supreme means of self-realization. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಅದು ಭಕ್ತಿಯಿಂದ ಮಾತ್ರನೇ ಸಾಧ್ಯ.
Akama is one who has no material desires. ಅಕಾಮ ಅಂದ್ರೆ ಏನು ಎಲ್ಲರಿಗೂ ಗೊತ್ತು ಅನ್ಸುತ್ತೆ. ಅಲ್ಲಿ ಕಾಮ, ಸರ್ವಕಾಮ, ಅಕಾಮ ಅಂತ ಕೊಡ್ಲಾಗಿದೆ. ಕಾಮ ಅಂದ್ರೆ ಕೋರಿಕೆಗಳು, ಸರ್ವಕಾಮ ಅಂದ್ರೆ ಎಲ್ಲ ಭೌತಿಕ ಕೋರಿಕೆಗಳು, ಎಲ್ಲಂದ್ರೆ ಕೋರಿಕೆಗಳು. ಒಂದು ಅಕಾಮ ಅಂದ್ರೆ ಯಾವುದೇ ಕೋರಿಕೆಗಳಿಲ್ಲದೆ ಭಗವಂತನ ಸೇವೆನೇ ಕೋರಿಕೆಗಳಿರುತ್ತೆ. Then akama is one who has no material desire. ಭೌತಿಕ ಕೋರಿಕೆಗಳು ಇಲ್ದೇ ಇರುವಂತವ್ರನ್ನ ಅಕಾಮ ಅಂತೀವಿ. A living being, naturally being the part and parcel of the supreme whole, Purusham Puranam, as has its natural function to serve the supreme being, just as the parts and parcels of the body or the limbs of the body are naturally meant to serve the complete body. ಭಗವಂತನ ಪರಿಪೂರ್ಣವನ್ನು ಅರ್ಥ ಮಾಡಿಕೊಂಡು ಭಗವಂತನ ಆರಾಧನೆ ಮಾಡುವಂಥದ್ದು ಆಗಿರುತ್ತೆ. ಅದಕ್ಕೆ ಎಲ್ಲದಕ್ಕೂ ಭಕ್ತಿನೇ ಸ್ವೀಕಾರ ಮಾಡ್ಕೊಳ್ಳಿ. ಭೌತಿಕ ಕೋರಿಕೆಗಳಿದೆ. ನನಗೆ ಮಗು ಆಗ್ಬೇಕಂತ ಕೋರಿಕೆ ಇದೆಯಾ, ಕೃಷ್ಣನೇ ಕೇಳ್ಕೊಳ್ಳಿ. ಮನೆ ಕಟ್ಟಬೇಕು ಅಂತಿದ್ಯಾ, ಕೃಷ್ಣ ಕೇಳ್ಕೊಳ್ಳಿ. ಎಂತ ಭೌತಿಕ ಕೋರಿಕೆಗಳಿದ್ರು ಅದನ್ನೇ ಕೃಷ್ಣನೇ ಕೇಳ್ಕೊಳ್ಳಿ. ಭಕ್ತಿಯಲ್ಲೇ ತೊಡಗಿ. ನಮ್ಮೆಲ್ಲ ಭೌತಿಕ ಕೋರಿಕೆಗಳು ಈಡೇರುತ್ತೆ. ಬಂಧಿತರಾಗೋದ್ರೆ ದೇವತೆಗಳನ್ನ ಪೂಜೆ ಮಾಡಿದ್ರೆ ಅದೇ ಭೌತಿಕದ ತೃಪ್ತಿ ಬಂಧಿತ ಆಗ್ತಾ ಇರುತ್ತೆ. ಅದೇ ಕೃಷ್ಣನ ಆರಾಧಿಸ್ತಾ ಇದ್ರೆ ಅದೇ ಭೌತಿಕದ ತೃಪ್ತಿ ಬಂಧಿತನಾಗದೇನೆ ಆ ಒಂದು ಇಂದ್ರ ತೃಪ್ತಿನ ಪಡಿತೀವಿ. ಇದು ಅಡ್ವಾಂಟೇಜ್ ಭಕ್ತಿ ಯೋಗಕ್ಕೂ ಬೇರೆ ಇದೆ. ಓಕೆ, ಡಿಸೈರ್ಲೆಸ್ ಮೀನ್ಸ್ therefore not to be inert like the stone, but to be conscious of one's actual position and thus desire satisfaction only from the Supreme Lord. ಇಲ್ಲಿ ಅಕಾಮ, ಡಿಸೈರ್ಲೆಸ್, ಕೋರಿಕೆ ಇಲ್ದೇ ಇರೋನು ಅಂದಿದ್ರೆ ಕಲ್ಲಿನ ತರ ಇರೋ ತರ ಅಲ್ಲ. ಯೋಗಿಗಳು ಇರ್ತಾರೆ ಕೆಲವೊಮ್ಮೆ, ಆ ರೀತಿ ಇರುವಂತದಲ್ಲ. ನಾವೆಲ್ಲ ಜೀವಂತವಾದ ಜೀವಿಗಳು. ಆದ ಕಾರಣ ಕೃಷ್ಣನ ಕೋರಿಕೆನೇ ನಮ್ಮ ಕೋರಿಕೆವಾಗಿದೆ. ಕೃಷ್ಣನ ತೃಪ್ತಿನೇ ನಮ್ಮ ತೃಪ್ತಿ ಆಗಿರ್ಬೇಕು. ಆ ರೀತಿಯಾಗಿ ಮಾಡುವಂತದ್ದು. ಅದೇ ಹೇಳ್ತೀನಿ, ಚಿಕ್ಕದಾದ ಉದಾಹರಣೆ, desirelessness as ಭಜನೀಯ ಪರಮ ಪುರುಷ ಸುಖ ಮಾತ್ರ ಸ್ವ ಸುಖಾತ್ವಂ ಇನ್ ಹಿಸ್ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ದಿಸ್ ಮೀನ್ಸ್ ದಟ್ ಒನ್ ಶುಡ್ ಫೀಲ್ ಹ್ಯಾಪಿ ಓನ್ಲಿ ಬೈ ಎಕ್ಸ್ಪೀರಿಯನ್ಸಿಂಗ್ ದಿ ಹ್ಯಾಪಿನೆಸ್ ಆಫ್ ದ ಸುಪ್ರೀಂ ಲಾರ್ಡ್. ಒಬ್ಬನಿಗೆ ಯಾವಾಗ ಸಂತೋಷ ಆಗ್ಬೇಕು ಅಂದ್ರೆ ಯಾವಾಗ ಕೃಷ್ಣನಿಗೆ ತೃಪ್ತಿ ಆಗುತ್ತೆ, ಸಂತೋಷವಾಗುತ್ತೆ, ಆವಾಗ ಸಂತೋಷ ಆಗ್ಬೇಕು. ಭಗವಂತನಿಗೆ ಅಲಂಕಾರ ಮಾಡಿ ಅಲಂಕಾರದಿಂದ ನಮಗೆ ಸಂತೋಷ ಆಗ್ಬೇಕು. ಭಗವಂತನ ನೈವೇದ್ಯ ಮಾಡಿ ನೈವೇದ್ಯದಿಂದ ಸಂತೋಷವಾಗಿ, ಭಗವಂತನ ಜಪ ಮಾಡದಂತೆ ಜಪ ಮಾಡಿದ್ದೀನಿ ಅನ್ನುವಂತ ಸಂತೋಷವಾಗಬೇಕು. ಈ ರೀತಿಯಾಗಿ ಅದನ್ನೆಲ್ಲವೂ ಭಗವಂತನ ಸಂತೋಷ ನನ್ನ ಸಂತೋಷವಾಗಿ ಇರಬೇಕು. This institution of the living being is sometimes manifested even during the conditioned stage of living being in the material world, and such institution of expressed in the manner of altruism, philanthropy, socialism, communism, etc. by the undeveloped minds of less intelligent persons. ಸೊ ಎಲ್ಲವೂ ಭಗವಂತನ ತೃಪ್ತಿಗೆ ಆಗಿದ್ರೆ ಅದು ಪರಿಪೂರ್ಣತೆ ಆಗುತ್ತೆ. ಆದ್ರೆ ಭೌತಿಕವಾದಿಗಳು, ಅಲ್ಪ ಬುದ್ಧಿವಂತರು ಇದನ್ನೆಲ್ಲ ಬೇರೆ ಬೇರೆಯನ್ನಾಗಿ ಮಾಡಿ ಅವರ ಒಂದು ಪ್ರತ್ಯೇಕವಾದ ಒಂದು ಆನಂದಕ್ಕೆ ಬಳಕೆ ಅನ್ನೋದನ್ನ ಮಾಡ್ತಾರೆ. ಲೆಸ್ ಇಂಟೆಲಿಜೆಂಟ್ ಪರ್ಸನ್ಸ್, ಬುದ್ಧಿಹೀನರು. ಇನ್ ದ ಮುಂಡೇನ್ ಫೀಲ್ಡ್ ಸಚ್ ಆನ್ ಔಟ್ಲುಕ್ ಆಫ್ ಡೂಯಿಂಗ್. ಅದಕ್ಕೆ ನೋಡಿ, ಆಗಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ನೋಡಿ ಭಗವಂತನ ಸೇವೆಯಲ್ಲಿ ಯಥೇಚ್ಛವಾದ ಬಂಗಾರ, ವಜ್ರ, ವೈಡೂರ್ಯಗಳನ್ನ ಇರ್ತಾ ಇದ್ರು. ಭಗವಂತನ ಆರಾಧನೆಗೆ ಅವರಿಗೆ ಶ್ರೇಷ್ಠವಾದ ಏನಾದ್ರು ಒಂದು ಕಲ್ಲು, ವಜ್ರ ಇದೆ ಅಂದ್ರೆ ಅದು ಭಗವಂತನಿಗೆ ಅರ್ಪಣೆ ಮಾಡ್ತಿದ್ರು. ಅದೇ ರೀತಿನೇ ಇವಾಗ ಶ್ರೀರಂಗಮಲ್ಲಾಗಿರ್ಬೋದು, ಇಲ್ಲಾಂದ್ರೆ ಜಗನ್ನಾಥ ಪುರಿಯಲ್ಲಾಗಿರ್ಬೋದು, ಇಲ್ಲಾಂದ್ರೆ ತಿರುಪತಿಯಲ್ಲಾಗಿರ್ಬೋದು, ಹಲವಾರು ಬೆಳೆ ಬಾಳುವ ಬಂಗಾರ ಇಂಥದೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿಸಿರ್ಲಾಗಿರುತ್ತೆ. ಮೂರ್ಖರು ನಾವ್ ಹಾಕೊಬೇಕು ಅನ್ಕೋತೀವಿ. ಅವ್ರಿಗೆ ಕೃಷ್ಣನಿಗೆ ತೊಡಗಿಸಿದ್ರೆ ಆನಂದ. ಕೃಷ್ಣನಿಗೆ ನಾನು ಇದನ್ನ ಕೊಟ್ಟಿದ್ದೀನಿ ಅಂದ್ರೆ ಅವ್ರ ಆನಂದವಾಗಿರುತ್ತೆ. ಅರ್ಥ ಆಗ್ತಿದೆ ಅನ್ಸುತ್ತೆ. ಓಕೆ, the mundane field such an outlook of doing good to others in the form of society, community, family, country, or humanity is a partial manifestation of the same original feeling in which a pure living entity feels happiness by the happiness of the supreme laws. ಯಾವಾಗ ಭಗವಂತನ ಹತ್ರ ಯಸ್ಮಿನ್ ತುಷ್ಟಿ ಜಗತ್ ತುಷ್ಟಿ,
ಭಗವಂತನಿಗೆ ತೃಪ್ತಿ ಮಾಡೋದೇ ಜೀವಿಯ ಮುಖ್ಯ ಉದ್ದೇಶವಾಗಿರುತ್ತೆ. ಆದರೆ ಒಂದು ಅಲ್ಪ ಬುದ್ಧಿವಂತರು ಏನ್ ಮಾಡ್ತಾರೆ, ಸಮಾಜ ಸೇವೆಯಲ್ಲಿ ಹೋಗ್ತಾರೆ, ಕುಟುಂಬ ಸೇವೆಯಲ್ಲಿ ಹೋಗ್ತಾರೆ, ಇಲ್ಲ ಸಂಸ್ಥೆಯ ಒಂದು ಸೇವೆಯಲ್ಲಿ ಹೋಗುವಂತದ್ದಾಗಿರುತ್ತೆ. Such superb feelings were exhibited by the damsels of Vrajabhumi for the happiness of Lord. ಇಲ್ಲ ವ್ರಜಭೂಮಿಯಲ್ಲಿ ನೋಡ್ಬೋದು, ಆ ಒಂದು ಗೋಪಿಕಾ ಸ್ತ್ರೀಯರು ಏನ್ ಮಾಡ್ತಿದ್ರು, ಭಗವಂತನ ಸೇವೆನೇ ಅವರ ಆನಂದ ಅನ್ನೋದಿತ್ತು. ಅದಕ್ಕೋಸ್ಕರನೇ ಎಲ್ಲವನ್ನು ಬಿಟ್ಟು ಭಗವಂತನ ಸೇವೆಯಲ್ಲಿ ಮುಡುಪಾಗಿದ್ರು. The gopis loved the Lord without any return, and this is the perfection exhibited of the akama spirit. Kama spirit, or the desire for one's own satisfaction, in fully exhibited in the material world, whereas the spirit of akama is fully exhibited in the spiritual world. ಅಕಾಮ ನಾವು ಮಾಡ್ತಾ 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 ಕೊನೆಗೆ ಆಧ್ಯಾತ್ಮಿಕ ಲೋಕದ ಪ್ರವೇಶ ಅನ್ನೋದಾಗುತ್ತೆ. ಗೋಪಿಕಾ ಸ್ತ್ರೀಯರು ಇದನ್ನೇ ಮಾಡ್ತಿದ್ರು. ಕೆಲವರಿಗೆ ಕೆಲವೊಂದು ಕೋರಿಕೆಗಳಿತ್ತು, ಆದ್ರೆ ಎಲ್ಲರೂ ಎಲ್ಲರೂ ಯಾವುದೇ ಕೋರಿಕೆ ಇಲ್ಲದೆ ತನ್ನನ್ನ ತಾನೇ ಭಗವಂತನಿಗೆ ಅರ್ಪಣೆ ಅನ್ನೋದನ್ನ ಮಾಡ್ಕೊತಾರೆ. Yes. Thoughts of becoming one with the Supreme, one with the Lord, or being merged in the Brahmajyoti can also be exhibitions of Kama spirit if they are desires for one's own satisfaction to be free from material desires. ಆದರೆ ಈ ಒಂದು ಬ್ರಹ್ಮನ್ ಸಾಕ್ಷಾತ್ಕಾರ, ಬ್ರಹ್ಮನಲ್ಲಿ ಹೋಗಿ ಒಂದಾಗೋದು ಅನ್ನೋದು ಕೆಲವೊಮ್ಮೆ ಭೌತಿಕ ಕೋರಿಕೆಗಳಾಗುತ್ತೆ. ಫಸ್ಟ್ ಭೌತಿಕ ಕೋರಿಕೆಗಳಾಗಿರುತ್ತೆ, ಆಮೇಲೆ ಅದು ಆಧ್ಯಾತ್ಮಿಕವಾಗುತ್ತೆ. ಏನು, ನನ್ನ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದೇ ನನ್ನ ಕೋರಿಕೆ ಆಗಿದೆ. ನಂತರ ಅದನ್ನ ಮಾಡ್ತಾ ಅದು ಭಗವಂತನ ದೇಹದ ಕಾಂತಿ ಅಂದ್ರೆ ಭಗವಂತನ ದೇಹದ ಕಾಂತಿಯಲ್ಲಿ ನಾನು ಇರ್ತೀನಿ ಅನ್ನೋ ಕೋರಿಕೆ ಹುಟ್ಟುತ್ತೆ. ಈ ರೀತಿಯಾಗಿ ಆತ ನೋಡಿ ಅದೇ ಮಾಡ್ತಿರೋದು, ಬಟ್ ಆ ಒಂದು ಆನಂದದ ಬದಲಾವಣೆ ಅನ್ನೋದಾಗುತ್ತೆ. ಇಲ್ಲಿ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಭಗವಂತನ ಬ್ರಹ್ಮಜ್ಯೋತಿಗೆ ಹೋಗ್ಬೇಕು ಅಂತಾನೆ, ಭಕ್ತನಾದವನು ಭಗವಂತನ ಸ್ಪರ್ಶ, ಅದೇದ ಕಾಂತಿಯ ಒಂದು ಇದಾಗಿರ್ತೀನಿ ಅನ್ನೋದಕ್ಕೋಸ್ಕರ ಭಗವಂತನ ಹೋಗ್ಬೇಕು. ಸೊ ಪ್ರತಿಯೊಂದು ಜೀವಿನೂ ಬ್ರಹ್ಮನ್ ಸಾಕ್ಷಾತ್ಕಾರ ಆದ್ಮೇಲೆನೆ, ಪರಮಾತ್ಮ ಸಾಕ್ಷಾತ್ಕಾರ ಆದ್ಮೇಲೆನೆ ಭಗವಾನ್ ಸಾಕ್ಷಾತ್ಕಾರ ಆಗೋದು. ಆದರೆ ಆ ಭಕ್ತನಿಗೂ ಅಜಗಜಾಂತರ ವ್ಯತ್ಯಾಸ ಅನ್ನೋದು ಇರುತ್ತೆ. A pure devotee does not want liberation so that he may be relieved from the miseries of life, even without so-called liberation. A pure devotee is aspirant for the satisfaction of the Lord. ನೋಡಿ, ಇಂಥ ಭೌತಿಕದ ಕ್ಲೇಶಗಳಿಂದ ತಾನು ಮುಕ್ತನಾಗ್ಬೇಕು ಅಂತ ಯಾವತ್ತು ಕೋರೋದಿಲ್ಲ, ಬದಲಿಗೆ ಭಗವಂತನ ಸಂತೋಷವನ್ನು ಅಪೇಕ್ಷಿಸ್ತಾನೆ. ಧನಂನ ಜನಂನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರಾಹೇತು ಕೀರ್ತಿ. ಈ ಜನ್ಮಾಂತರಗಳಿಗೆ ಭಕ್ತಿ ಬೇಕು ಅಂತ ಕೋರ್ತಾನೆ ಹೊರತುಪಡಿಸಿ ಯಾವುದೇ ಭೌತಿಕದ ಕೋರಿಕೆಗಳನ್ನ ಕೋರೋದಿಲ್ಲ. Influenced by the Kama spirit, Arjuna declined fight in the Kurukshetra battlefield because he wanted to save his relatives from his own satisfaction. ತನ್ನ ಸ್ವಂತ ಸ್ವಾರ್ಥಕ್ಕೋಸ್ಕರ ಯುದ್ಧ ಮಾಡಲ್ಲ ಅಂತ ಅರ್ಜುನ ಹೇಳ್ದ. ಅದರರ್ಥ ಏನು, ತನ್ನ ಒಂದು ಕುಟುಂಬಸ್ಥನ ಕಾಪಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆತನ ಇವ್ರನ್ನ ಕೊಲ್ಲಬಾರ್ದು ಅನ್ನೋ ಅದು ಏನಾಗಿತ್ತು, ಆತನ ಕಾಮವಾಯಿತು. ನಂತರ ಕೃಷ್ಣನ ಒಂದು ಆಜ್ಞೆಯಿಂದ ನಡ್ಕೊಂಡಲ್ಲ, ಅದು ಪ್ರೇಮವಾಯಿತು. ಎಷ್ಟರ ಮಟ್ಟಿಗೆ ನಾವು ಜೀರ್ಣಿಸ್ಕೊಂತೀವಿ ಇದನ್ನ. ಬಟ್ ಬೀಯಿಂಗ್ ಎ ಪ್ಯೂರ್ ಡಿವೋಟಿ, he agreed to fight on the instructions of the Lord because he came to his senses and realized that satisfaction of the Lord at the cost of his own satisfaction was his prime duty. Thus he became akama, that is the perfect stage of a perfect living being. ಸೊ ನಮ್ಮ ಜೀವನದ ಪರಿಪೂರ್ಣತೆ ನನ್ನ ಇಂದ್ರ ತೃಪ್ತಿಗೋಸ್ಕರ ಮಾಡೋದಲ್ಲ, ಕೃಷ್ಣನ ತೃಪ್ತಿಗೋಸ್ಕರ ಮಾಡೋದು. ಅದೇ ಅರ್ಜುನ ಮಾಡಿ ಮೊದಲು ತನ್ನ ತೃಪ್ತಿಗೋಸ್ಕರ ಯುದ್ಧ ಮಾಡಲ್ಲ ಅಂತ ಹೇಳದ, ನಂತರ ಕೃಷ್ಣನ ಆಜ್ಞೆಯಿಂದ ಯುದ್ಧವನ್ನು ಮಾಡಿ ಕೃಷ್ಣನಿಗೆ ತೃಪ್ತಿ ಅನ್ನೋದನ್ನ ಕ್ಲಿಯರ್. ಉದಾರ ದಿಹಿ means one who has a broader outlook. People with desires for material enjoyment worship small demigods, and such intelligence is condemned in the Bhagavad Gita. ಅಲ್ಪ ಬುದ್ಧಿವಂತರು ದೇವತೆಯ ಮೊರೆ ಹೋಗ್ತಾರೆ. ಏನಕ್ಕೆ? ಅವರ ಚಿಕ್ಕ ಚಿಕ್ಕ ಭೌತಿಕದ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ. ಅದಕ್ಕೆ ಭಗವದ್ಗೀತೆ ಅವ್ರನ್ನೆಲ್ಲ ಅಲ್ಪರು ಅಂತ ಹೇಳಲಾಗುತ್ತೆ. ಆಸ್ ಋತಜ್ಞಾನ ಅಂದ್ರೆ ಅಲ್ಪ ಬುದ್ಧಿವಂತರು. The intelligence of one who has lost his senses. ಋತಜ್ಞಾನ ಅಂದ್ರೆ ಯಾರು ತನ್ನ ಒಂದು ಬುದ್ಧಿಶಕ್ತಿ ಕಳ್ಕೊಂಡಿದ್ರ ಅಂತ ವ್ಯಕ್ತಿ.
One cannot obtain any result from demigod without getting sanctions from the Supreme Lord. Therefore, a person with a broader outlook can see that the ultimate of reality authority is the Lord even for material benefit. ಅದೇ ಭೌತಿಕದ ಇಂದ್ರ ತೃಪ್ತಿಗೂ ಅಷ್ಟೇ ಕೃಷ್ಣನನ್ನೇ ಆರಾಧಿಸ್ಬೇಕು. ಯಾಕಂದ್ರೆ ದೇವತೆಗಳನ್ನ ಆರಾಧಿಸಿದ್ರೆ ದೇವತೆಗಳಿಗೂ ಕೊಡೋದು ಆ ಕೃಷ್ಣನೇ ಆಗಿದ್ದಾನೆ. ಕರೆಕ್ಟ್. ನಮ್ಮ ಹತ್ರ ಏನ್ ಬಂದ್ರು ಅದು ಕೃಷ್ಣನಿಂದನೇ ಬರುತ್ತೆ. ಸೊ ಭಕ್ತನಾದವನು ನೇರವಾಗಿ ಕೃಷ್ಣನಲ್ಲಿ ಆ ಒಂದು ಮೊರೆ ಅನ್ನೋದನ್ನ ಹೇಳ್ತಾನೆ. Under the circumstances, one with a broader outlook, even with the desire for material enjoyment or for liberation, should take to the worship of the Lord directly. ಎಂತ ಅದಕ್ಕೆ ಈ ಒಂದು ಶ್ಲೋಕ ಹೇಳ್ತಾರೆ. ಏನೆಲ್ಲ ಕಾಮಗಳಿದೆ ಇಲ್ಲಿ ಈ ಒಂದು ಶ್ಲೋಕದಲ್ಲಿ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜಧ ಪುರುಷಂ ಪರಂ. ಪುರುಷಂ ಪರಂ, ಆ ಪರಂ ಪುರುಷನನ್ನು ಆರಾಧಿಸಿ. ನಿಮಗೆ ಅಕಾಮ ಇದ್ರು ಸರಿ, ಸರ್ವಕಾಮ ಇದ್ರು ಸರಿ, ಮೋಕ್ಷ ಕಾಮ ಇದ್ರು ಸರಿ. ಕಾಮ ಅಂದ್ರೆ ಕೋರಿಕೆ, ಎಂತ ಕೋರಿಕೆಗಳಿದ್ರು ಆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ ಶರಣಾಗತಿಯಾಗಿ. ಕ್ಲಿಯರ್. For a person with a broader vision, ಇದಾಯ್ತು. Under the circumstances, one with a broader outlook, even with the desire for material enjoyment for liberation, should take to the worship of the Lord directly. Okay. And everyone, whether an akama or sakama or mokshakama, should worship the Lord with great expedience. This implies that bhakti yoga may be perfectly administered without any mixture of kama and jnana. ಈ ರೀತಿಯಾಗಿ ಯಾವುದೇ ಕೋರಿಕೆಗಳಿದ್ರು ಸರಿ, ಅಕಾಮದ ಕೋರಿಕೆ, ಸಕಾಮದ ಕೋರಿಕೆ, ಮೋಕ್ಷ ಕಾಮದ ಕೋರಿಕೆ ಇದ್ರು, ಎಂತ ಕೋರಿಕೆ ಇದ್ರು ಆತ ದೇವೋತ್ತಮ ಪರಮ ಪುರುಷನನ್ನ ಆರಾಧಿಸ್ಬೇಕು. This implies that bhakti yoga may be perfectly administered without any mixture of karma and ಜ್ಞಾನ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಜ್ಞಾನ ಕರ್ಮ ಅಂತ ಏನೇನ್ ಮಾಡ್ತೀವಿ ಅದು ಕರ್ಮ ಜ್ಞಾನಕ್ಕೆ ಅತೀತವಾಗುತ್ತೆ. ಅನ್ಯ ವಿಲಾಸಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಅನುಕೂಲ್ಯನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ. ಅಂತಹ ಒಂದು ಭಕ್ತಿ ಉತ್ತಮವಾದ ಭಕ್ತಿ ಆಗಿರುತ್ತೆ. ಅದು ಕಾಮ ಮತ್ತೆ ಕರ್ಮ ಮತ್ತು ಜ್ಞಾನದ ಲೇಪಿತ ಇಲ್ಲದೆ ಆಗಿರುತ್ತೆ. As the unmixed sun ray is very forceful and is therefore called tivra, similarly unmixed bhakti yoga of hearing, chanting, etc. may be performed by one and all regardless of inner motive. As unmixed sun rays, ಸೂರ್ಯನ ಒಂದು ಇದು ಏನದು, ಮೋಡಗಳಿಲ್ಲದೆ ಸೂರ್ಯನು ಬಂದಾಗ ಏನಾಗುತ್ತೆ, ಆತನ ಒಂದು ಕಾಂತಿ ಪ್ರಕಾಶಮಯವಾಗಿರುತ್ತೆ. ಅದೇ ರೀತಿ ತೀವ್ರವಾಗಿರುವಂಥದ್ದು. ಯಾವುದೇ ಕೋರಿಕೆಗಳಿಲ್ಲದೆ ಭಕ್ತಿ ಮಾಡಿದಾಗ ಅದರ ತೀವ್ರತೆ ಕೋರಿಕೆಗಳಿದ್ದಾಗ ತೀವ್ರತೆ ಕಡಿಮೆ. ನಮಗೂ ಅಷ್ಟೇ ಭಕ್ತಿ ಹಂಗೆ ಹೀಗೆ ಇರುತ್ತೆ. ಯಾಕೆ, ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಕೋರಿಕೆ ಆಗಿರುತ್ತೆ. ನಮ್ಗೆ ಯಾವಾಗ ಈ ಒಂದು ಭೌತಿಕದ ಕೋರಿಕೆಗಳು ಇರೋದಿಲ್ಲ ಆವಾಗ ನಮ್ಮ ಭಕ್ತಿಯ ತೀವ್ರತೆ ಹೆಚ್ಚಾಗಿರುತ್ತೆ. ಆದ್ರೆ ಯಾವಾಗ ಭೌತಿಕದ ಕೋರಿಕೆಗಳಿರುತ್ತೆ ಆವಾಗ ನಮ್ಮ ಭಕ್ತಿಯ ಒಂದು ಮಟ್ಟ ಕಡಿಮೆ ಆಗಿರುತ್ತೆ, ತೀವ್ರತೆ ಕಮ್ಮಿ ಆಗೋಗಿರುತ್ತೆ. ಕ್ಲಿಯರ್? ಸೊ ನಾವು ಭಕ್ತಿ ಮಾಡ್ತಿದ್ದೀವಿ, ಎಲ್ಲರೂ ಮಾಡ್ತೀವಿ. ಆದ್ರೆ ಯಾವ ಹಂತದಲ್ಲಿ ಇದ್ದೀವಿ, ಯಾವ ರೀತಿ ಮಾಡ್ತಿದ್ದೀವಿ ಅನ್ನೋದು ತಿಳ್ಕೊಳ್ಳೋದು ಮುಖ್ಯ. ಸೊ ಯಾವ ಭಕ್ತಿಯಲ್ಲಿ ಇದ್ರೆ ನಾನು ಹೆಂಗ್ ಮುಂದುವರಿತೀನಿ ಅಂತ ತಿಳ್ಕೊಳ್ಳೋದು ಮುಖ್ಯ. ಸರಿ, ಭಕ್ತಿನೂ ಮಾಡ್ತೀವಿ, ಖಂಡಿತ ಒಂದೇ ದಿವಸಕ್ಕೆ ನಾನು ಅಂತ ಹಂತವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಬಹುದು. ಈ ಒಂದು ಭಗವದ್ಗೀತಾ ಭಾಗವತನ ಒಂದು ಜ್ಞಾನ ನಮ್ಮನ್ನ ಸಹಕರಿಸುತ್ತೆ. ಅಂತ ಒಂದು ಮಟ್ಟಕ್ಕೆ ಬರೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಇಟ್ ಟೇಕ್ಸ್ ಟೈಮ್, ಸಮಯ ತಗೊಳ್ಬೋದು. ಅಟ್ಲೀಸ್ಟ್ ಜ್ಞಾನ ಇದ್ದಾಗ ಸರಿಯಾದ ಒಂದು ಮಾರ್ಗದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಓಕೆ, ಹರೇ ಕೃಷ್ಣ. ಇವಾಗ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಒಂದು ನಿಮಿಷ ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಟ್ಟಿರ್ತೀನಿ. ಎಸ್, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಯಾರಿಗೂ ಪ್ರಶ್ನೆ ಇಲ್ಲ? ಪ್ರಶ್ನೆ ಏನಿಲ್ಲ ಅಂದ್ರೆ ಇಲ್ಲಿ ಕೊನೆಗೊಳಿಸೋಣ. ಮತ್ತೆ ಇವತ್ತಿನ ರಾತ್ರಿ ಇದಿರೋದಿಲ್ಲ, ಏನು ಚೈತನ್ಯ ಚರಿತಾಮೃತ ಕ್ಲಾಸ್ ಇರೋದಿಲ್ಲ. ಸೊ ಇವತ್ತೊಂದು ಹೌಸ್ ಪ್ರೋಗ್ರಾಮ್ ಇದೆ.
ಸೊ ಮನೆ ಪ್ರೋಗ್ರಾಮ್ ಇರೋದ್ರಿಂದ ಇದನ್ನು ಕ್ಯಾನ್ಸಲ್ ಮಾಡಿ. ಮತ್ತೆ ನಾಳೆನೂ ಇರೋದಿಲ್ಲ, ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀವಿ, ಅದಕ್ಕೆ ನಾಳೆ ನಾಡಿದ್ದು ಎಲ್ಲ ಇದೆಲ್ಲ. ಸೋಮವಾರ ಮತ್ತೆ ನಿಮ್ಮೆಲ್ಲರ ಭೇಟಿ ಸೋಮವಾರ. ಓಕೆ, ಲತಾ ಮಾತಾಜಿ ನಿಮ್ ಪ್ರಶ್ನೆ ಕೇಳಿ. ಹರೇ ಕೃಷ್ಣ ಪ್ರಭು. ಮನು ಅಂತ ಹೇಳಿದ್ರ, ಸ್ವಯಂಭೂ ಮನು 14 ಮನ್ವಂತರ ಅಂತ, ಅದ್ ಮುಂದೆ ತಿಳಿಸ್ಕೊಡ್ತೀರಾ ಹೇಗೆ ಪ್ರಭು? ಹೌದು ಮಾತಾಜಿ, ಮುಂದೆ ಬರುತ್ತೆ. ಹ್ಮ್ ಇಲ್ಲಿ ಸುಖದೇವ್ ಗೋಸ್ವಾಮಿನೇ ಒಂದೊಂದು ತಿಳಿಸ್ತಾರೆ. ಹ್ಮ್ ಒಂದು ಮನ್ವಂತರ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಒಂದು ಧ್ರುವ ಮಹಾರಾಜನ ಕತೆ ಬರುತ್ತಲ್ಲ, ಆವಾಗ ಮೊದಲನೇ ಮನ್ವಂತರದಿಂದ ಪ್ರಾರಂಭ ಆಗುತ್ತೆ. ಯಾವಾಗ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು ಬರುತ್ತೆ, ಎಲ್ಲಾ ಮನುಗಳ ಬಗ್ಗೆ ಹೇಳಿ ಅಂತ, ಆವಾಗ ಬರುತ್ತೆ. ಮೊದಲನೇ ಮನ್ವಂತರ ಅಂತ, ಎರಡನೇ ಮನ್ವಂತರ, ಈ ರೀತಿಯಾಗಿ ಎಲ್ಲವನ್ನು ಹೇಳ್ತಾ ಇವಾಗಿರೋ ಮನ್ವಂತರ ನಮ್ದು ವೈವಸ್ವತ ಮನ್ವಂತರ ಇದ್ರ ಬಗ್ಗೆ ಹೇಳ್ತಾ, ಇದಾದ ನಂತರ ಇನ್ನು ಬರುವ ಎಲ್ಲಾ ಮನ್ವಂತರಗಳ ಬಗ್ಗೆನೂ ಹೇಳ್ಬಿಡ್ತಾರೆ. ಓಕೆ ಪ್ರಭು. ಓಕೆ, ಎಸ್. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. ಓಕೆ, ಹರೇ ಕೃಷ್ಣ. ಇನ್ನೇನು ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗೇನು ಪ್ರಶ್ನೆ ಇಲ್ಲ. ಓಕೆ, ಧನ್ಯವಾದ ಎಲ್ಲರಿಗೂ ಈ ಒಂದು ಭಾಗವತದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದ. ಒಂದು ಬಾರಿ ಹರೇ ಕೃಷ್ಣ ಹೇಳ್ತಾ ಎಲ್ಲರೂ ಬಿಡಿ. ಧನ್ಯವಾದ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಕವಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶೀಲಾ ಮಾತಾಜಿ ಹರೇ ಕೃಷ್ಣ. ಸಾಯಿಲತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಶೀಲಾ ಮಾತಾಜಿ, ಶೀಲಾ ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಏನ್ ಮಾಡ್ತೀನಿ ಎಲ್ಲರಿಗೂ.